ಏನಪ್ಪ ಫ್ಯಾಮಿಲಿ ಬ್ಲೆಸ್ಸಿಂಗ್ ಅಂತ ಹೇಳ್ತಾರೆ. ಬ್ಲೆಸ್ಸಿಂಗೇ ನಾನು ನೋಡ್ತಾ ಇಲ್ವಾ, ಕಾಣ್ತಾ ಇಲ್ವಾ, ಯಾವಾಗ ಬ್ಲೆಸ್ಸಿಂಗ್ ಎಂಬುದಾಗಿ. ಪ್ರೈಸ್ ಅಲ್ಲ. ಸೊ ಈ ಒಂದು ಫ್ಯಾಮಿಲಿ ಬ್ಲೆಸ್ಸಿಂಗಲ್ಲಿ ನಿಮ್ಮೆಲ್ಲರನ್ನ ನೋಡುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಬಿಷಪ್ ಡಾಕ್ಟರ್ ಸೌಂದರರಾಜ್ ಮಾಮನವರಿಗೆ ಮತ್ತು ನಮ್ಮ ಅಕ್ಕನವರಿಗೆ ಮತ್ತು ರೆವರೆಂಡ್ ಜಬಲೋನವರಿಗೂ ನನ್ನ ವಂದನೆಗಳನ್ನು ತಿಳಿಸಿಕೊಳ್ಳೋನಾಗಿರುತ್ತೇನೆ. ಮತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜೋಶ್ವಿನವರು ಸಹ ಇರೋದು ಭಾಳ ಸಂತೋಷ. ಸೊ ನಿಮ್ಮೆಲ್ಲರ ನೋಡೋದ್ರಲ್ಲಿ ನನಗೆ ಭಾಳ ಸಂತೋಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ಈಗ ಹೇಳ್ರಿ, ನಿಜವಾಗ್ಲೂ ಸಂತೋಷನಾ? ಸಂತೋಷವಾಗಿರೋರು ಆಮೇನ್ ಅಂತ ಹೇಳೋಣವಾ? ಪ್ರೈಸ್ ದಿ ಲಾರ್ಡ್. ಸೊ ಈಗ ದೇವರ ವಾಕ್ಯವನ್ನು ಕೇಳಿದ್ರೆ ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಅದರ ಅರ್ಥ ಏನು? ಬೆಳಕು, ದೀಪ. ಸೊ ದೀಪ ಸ್ವಲ್ಪ ಒಂದು ಸಣ್ಣದಾದಂಥ ಸ್ಥಳಕ್ಕೆ, ಅಂದರೆ ಒಂದು ನಾವು ಕಾಲೆಜ್ಜೆ ಇಷ್ಟು ನಡೆಯುವಷ್ಟು ದೂರಕ್ಕೆ ಏನಾಗಿರ್ತದೆ, ದೀಪದ ಬೆಳಕಿದ್ರೆ ಸಾಕು. ಬೆಳಕು ಎಂಬುದು ದೂರಕ್ಕೆ, ಇವಾಗ ಲಾರಿಗಳಲ್ಲಿ ಕಾರುಗಳಲ್ಲಿ ಏನಿರ್ತದೆ, ಬೆಳಕಿರ್ತದೆ. ಆ ಬೆಳಕು ಏನದು ದೂರಕ್ಕೆ ಹೊಡಿತಾ ಇರ್ತದೆ. ಅದೇ ರೀತಿಯಲ್ಲಿ ಸಮುದ್ರ ತೀರಗಳಲ್ಲಿ ಅಲ್ಲಿ ದ್ವೀಪ ಇರುತ್ತೆ, ಅಲ್ಲಿ ಏನು ಮಾಡ್ತಾರೆ, ಲೈಟ್ ಹೌಸ್ ಅಂತ ಇಟ್ಟಿರ್ತಾರೆ. ಆ ಲೈಟ್ ಹೌಸ್ ಯಾಕಂದರೆ ಇಲ್ಲಿ ದಡ ಇದೆ ಎಂಬುದಾಗಿ ತೋರಿಸೋಕ್ಕಾಗಿ ಬೆಳಕು ಅದು ಲಾಂಗ್ಗೆ ತೋರಿಸುತ್ತೆ. ಅದೇ ಕ್ರಿಸ್ತನ ವಾಕ್ಯವು ನಮ್ಮ ಶಾರ್ಟ್ ಆದ ಲೈಫ್, ದಿನನಿತ್ಯ ಜೀವನಕ್ಕೂ ಮತ್ತು ದೀರ್ಘಕಾಲದ ಜೀವನಕ್ಕೂ ಬೇಕಾದಂಥ ದೇವರ ವಾಕ್ಯ ನಮಗೆ ಬೆಳಕಾಗಿದೆ. ಎಷ್ಟು ಮಂದಿ ದೇವರು ನನ್ನನ್ನು ಆಶೀರ್ವದಿಸಬೇಕೆಂಬುದಾಗಿ ಈ ಸಂಜೆ ವೇಳೆ ನಾವು ಬಂದಿದ್ದೇವೆ? ಆಮೆನ್. ಹಲ್ಲೆಲೂಯಾ. ಓಕೆ, ಎಷ್ಟು ಮಂದಿ ಆಶೀರ್ವಾದವನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ ನಂಬುವರಾಗಿದ್ದೀರಿ? ಯೋಚನೆ ಮಾಡಿ ನೋಡ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ನಾವು ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವರಲ್ಲ, ನಾವೆಲ್ಲರೂ ಏನಾಗಿದ್ದೀವಿ, ಆಶೀರ್ವಾದವನ್ನು ಆಲ್ರೆಡಿ ಕ್ರಿಸ್ತನಲ್ಲಿ ನಾವೇನಾಗಿದ್ದೀವಿ, ಹೊಂದಿದ್ದೇವೆ. ದೇವರೇ ನನ್ನನ್ನು ಆಶೀರ್ವದಿಸು, ಆಶೀರ್ವದಿಸು, ಆಶೀರ್ವದಿಸು ಎಂಬುದಾಗಿ ನಾವೇನು ಮಾಡ್ತೀವಿ, ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಭಕ್ತರುಗಳನ್ನು ನೆನಪು ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ. ಉದಾಹರಣೆಗೆ ಯಾಕೋಬನು ಹೇಳ್ದ, ದೇವರೇ ನೀನು ನನ್ನನ್ನು ಆಶೀರ್ವದಿಸದೆ ಹೊರತು ನಾನು ನಿನ್ನನ್ನು ಬಿಡದೇ ಇಲ್ಲ ಎಂಬುದಾಗಿ. ಈ ವಾಕ್ಯಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ಅನೇಕ ವೇಳೆಯಲ್ಲಿ ದೇವರೇ ನೀನು ಆಶೀರ್ವದಿಸೋ ಹೊರತು ನಾನು ನಿನ್ನನ್ನು ಬಿಡಲ್ಲ ಎಂಬುದಾಗಿ ಪ್ರಾರ್ಥನೆ. ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಅವರೆಲ್ಲರೂ ಭಕ್ತರು, ಪ್ರಜೆಗಳಾಗಿದ್ದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಏನಾಗಿದ್ದೀವಿ, ಮಕ್ಕಳಾಗಿದ್ದೀವಿ. ತಂದೆಯ ಆಸ್ತಿ, ಮಕ್ಕಳ ಆಸ್ತಿ, ತಂದೆಯ ಆಸ್ತಿ, ತಾಯಿಯ ಆಸ್ತಿ ಯಾರಿಗೆ ಸ್ವಂತವಾಗಿದೆ? ಯಾವುದಾದರೂ ಮಕ್ಕಳು, ಅಮ್ಮ ಊಟ ಕೊಡಮ್ಮ, ಅಮ್ಮ ನನಗೆ ಸ್ಕೂಲ್ ಕಳಿಸಮ್ಮ, ಅಮ್ಮ ನನಗೆ ಸ್ಕೂಲ್ ಫೀಸ್ ಕಟ್ಟಮ್ಮ ಅಂತ ಯಾರಾದರೂ ಅಳೋದು ಕೇಳಿದ್ದೀರಾ? ನೀವು ಹತ್ತಿದ್ದೀರಾ ಆ ರೀತಿಯಾಗಿ? ಇಲ್ಲ. ನೀವೇನು ಮಾಡಿದ್ರಿ? ಅಮ್ಮ ಊಟ ಕೊಡು, ಅಮ್ಮ ನನ್ನ ಸ್ಕೂಲ್ ಫೀಸ್ ಕಟ್ಟಬೇಕಂತೆ, ಸ್ಕೂಲ್ ಫೀಸ್ ಕಟ್ಟಕ್ಕೆ ತಗೋ ಬಿಲ್ ಕೊಟ್ಟಿದ್ದಾರೆ, ಚೀಟಿ ಕೊಟ್ಟಿದ್ದಾರೆ ಅಂತ ಏನು ಮಾಡ್ತವೆ, ಮಗು ಬಿಸಾಡ್ಬಿಟ್ಟು ಹೋಗಿ ಆಟ ಆಡ್ತದೆ, ಚಿಂತೆ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಗೊತ್ತು ನನಗೆ ಅಪ್ಪ ಇದ್ದಾರೆ, ನನಗೆ ಅಮ್ಮ ಇದ್ದಾರೆ, ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ಎಂಬುದಾಗಿ. ನಮ್ಮ ಅಪ್ಪನಿಗೆ ಗೊತ್ತು, ನಮ್ಮ ಅಮ್ಮನಿಗೆ ಫೀಸ್ ಕಟ್ಟಲಿಕ್ಕೆ ಗೊತ್ತಂತ ಗೊತ್ತಿದೆ. ಅದೇ ಥರ ನಿಮಗೆ ಗೊತ್ತಾ, ಪರಲೋಕದಲ್ಲಿರೋ ನಮ್ಮ ತಂದೆ ನಮ್ಮ ಎಲ್ಲ ಅಗತ್ಯಗಳನ್ನು ಸಂಧಿಸಿದ್ದಾನೆ, ಪೂರೈಸಿದ್ದಾನೆ ಎಂಬುದಾಗಿ. ಆತನು ಒಳ್ಳೆಯವನು, ಕೆಟ್ಟವರಾದ ನಾವೇ ನಮ್ಮ ಮಕ್ಕಳ ವಿಷಯದಲ್ಲಿ ಒಳ್ಳೆಯದನ್ನು ಮಾಡುವುದಾದರೆ ಪರಲೋಕದಲ್ಲಿ ನಮ್ಮ ತಂದೆಯು ದೋಷ ಇಲ್ಲದವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ನಮ್ಮ ತಂದೆಯನ್ನು ಬೆರಳಿಟ್ಟು ತೋರ್ಸಕ್ಕಾಗಲ್ಲ, ನೀ ನನ್ನನ್ನು ಆಶೀರ್ವದಿಸಲಿಲ್ಲ, ನೀ ನನ್ನನ್ನು ಉದ್ಧಾರ ಮಾಡಲಿಲ್ಲ, ನೀ ನನಗೆ ಇದು ಮಾಡಿಲ್ಲ, ನನಗೆ ಅದು ಕೊಟ್ಟಿಲ್ಲ ಎಂಬುದಾಗಿ. ಆತನು ಎಲ್ಲವನ್ನ ನಿನಗಾಗಿ ಸಕಲವನ್ನ ಮಾಡಿ ಮುಗಿಸಿದವನಾಗಿದ್ದಾನೆ. ಈ ಫ್ಯಾಮಿಲಿ ಬ್ಲೆಸ್ಸಿಂಗ್ ಮೀಟಿಂಗು ನಾವು ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಬರ್ತಾ ಇಲ್ಲ, ಹೊಂದಿದ ಆಶೀರ್ವಾದಗಳನ್ನು ಅರಿತುಕೊಳ್ಳಲಿಕ್ಕಾಗಿ ನಾವು ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಫ್ಯಾಮಿಲಿ ಬ್ಲೆಸ್ಸಿಂಗ್ ಯಾಕೆ ಹೋಗ್ತಾ ಇದ್ದೀರಿ ಅಂದರೆ, ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಆ ಆಶೀರ್ವಾದಗಳನ್ನು ವೆರಿ ಗುಡ್ ಏನು ಮಾಡಿಕೊಳ್ಳಲಿಕ್ಕಾಗಿ, ಎಲ್ಲರೂ ಹೇಳ್ರಿ, ಏನು ಮಾಡ್ಕೊಳ್ಳಿಕ್ಕಾಗಿ, ಅರಿತುಕೊಳ್ಳಲಿಕ್ಕಾಗಿ ನಾವು ಬರೋರಾಗಿದ್ದೇವೆ. ನನ್ನ ಜನರು ಜ್ಞಾನಹೀನರಾಗಿ ಏನಾಗ್ತಾ ಇದ್ದಾರೆ,
ಹತವಾಗಿ ನಾಶವಾಗಿ ಹೋಗ್ತಾ ಇದ್ದಾರೆ. ಏಕೆ? ನನ್ನನ್ನು ಕುರಿತು ಅಥವಾ ನನ್ನ ವಾಕ್ಯವನ್ನು ಕುರಿತಾದಂಥ ಅರಿವು, ಜ್ಞಾನ, ತಿಳುವಳಿಕೆ ಇಲ್ಲದೆ ಇರೋದು ನಿಮಿತ್ತವಾಗಿ ಇನ್ನೂ ದೇವರು ನನ್ನನ್ನು ಆಶೀರ್ವದಿಸಬೇಕು, ಇನ್ನೂ ನನ್ನನ್ನು ದೇವರು ಆಶೀರ್ವದಿಸಲಿಲ್ಲ, ಯಾವಾಗ ಆಶೀರ್ವದಿಸ್ತಾನೆ, ಹೇಗಾದರೂ ನನ್ನನ್ನು ಆಶೀರ್ವದಿಸು ದೇವರೇ ಎಂಬುದಾಗಿ ಇನ್ನೂ ನಾವು ಏನು ಮಾಡ್ತಾ ಹೇಳ್ತೀವಿ, ಮೊರ ತಗೊಂಡು ಅಥವಾ ನಮ್ಮ ಸೆರಗಿಡಿಗೆ ದೇವರೇ ಕೊಡಪ್ಪ ಅಂತ ಹೇಳ್ತೀವಿ. ದೇವರು ಹೇಳ್ತಾನೆ, ಆಲ್ರೆಡಿ ನಾನು ನಿನ್ನನ್ನು ಆಶೀರ್ವದಿಸಿದ್ದೇನೆ. ಎಫೆಸರ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ ನಾವು ನೋಡೋಕೆ ಹೋಗ್ತೀವಿ, ಫ್ಯಾಮಿಲಿ ಬ್ಲೆಸ್ಸಿಂಗ್ಸ್ ಎಂಬುದಾಗಿ 9 ವಿಧವಾದ ಆಶೀರ್ವಾದಗಳನ್ನು ಸಾಧ್ಯವಾದರೆ ಇವತ್ತಿಗೆ ನಾವು ನೋಡಲಿಕ್ಕೆ ಹೋಗುವರಾಗಿದ್ದೇವೆ. ಎಫೆಸರ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ 8ನೇ ವಚನ ತನಕ ನಾವು ಓದಿಕೊಳ್ಳೋಣ. ಒಂದು ನಿಮಿಷ ಓದುವಾಗ ಎಲ್ಲರೂ ದಯವಿಟ್ಟು ನಿಮ್ಮ ಕಣ್ಣುಗಳಿಂದ ಬೈಬಲ್ ನೋಡ್ರಿ, ಆಮೇಲೆ ಅವ್ರು ಓದುವುದನ್ನು ಗಮನಿಸ್ರಿ. ಸಾಧ್ಯವಾದರೆ ಎಲ್ಲರೂ ಸೇರಿ ಓದೋಣವಾ? ರೆಡಿ? ಸ್ಕೂಲಲ್ಲಿ ಓದೋದಾಗೆ ಎಲ್ಲರೂ ಎಫೆಸರ ತಗೊಳ್ರಿ. 1ನೇ ಅಧ್ಯಾಯ 3ನೇ ವಚನದಿಂದ 8 ವಚನ ತನಕ ಎಲ್ಲರೂ ಸ್ಟಾರ್ಟ್ ಮಾಡೋಣ. ನಾನು ಸ್ಟಾರ್ಟ್ ಆದಮೇಲೆ ಹೇಳ್ರಿ. 1 2 3 ಸ್ಟಾರ್ಟ್. ನಮಗೆ ಕ್ರಿಸ್ತ ಯೇಸುನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮ ದಯಪೂರ್ವಕನಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸುವುದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಆತನ ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಆಮೆನ್. ಈಗ 13ನೇ ವಚನವನ್ನು ಓದಿಕೊಳ್ಳ್ರಿ. ಹಾಗೆ ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಆಮೆನ್. ಹಲ್ಲೆಲೂಯಾ. ಸೊ ಈ ಫ್ಯಾಮಿಲಿ ಬ್ಲೆಸ್ಸಿಂಗಲ್ಲಿ 9 ವಿಧವಾದಂಥ ಬ್ಲೆಸ್ಸಿಂಗನ್ನು ಈ ಒಂದು ಎಫೆಸರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ 8 ಮತ್ತು 13ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋಗೋರಾಗಿದ್ದೇವೆ. ಸೊ ಸಭೆಯಲ್ಲಿ ದೇವರ ವಾಕ್ಯವ ಉಪದೇಶ ಭಾಳ ಮುಖ್ಯವಾಗಿರುತ್ತದೆ. ಪ್ರೀಚಿಂಗ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಪ್ರೀಚಿಂಗ್ ಅಂದರೆ ಏನಂದರೆ ಅದು ಸುಮ್ಮನೆ ಗಡ ಬಡ ಅಂಥೇಳಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೋಗ್ಬಿಡ್ಬೋದು. ಆದರೆ ಪ್ರೀಚಿಂಗ್ ಅದಕ್ಕಿಂತಲೂ ಈ ಟೀಚಿಂಗ್ ಇದೆ ನೋಡ್ರಿ, ಇದೇನಾಗುತ್ತೆ, ನಮ್ಮ ಹೃದಯಗಳಲ್ಲಿ ಬೇರೂರಿದವರಾಗಿ ಕಾಣಲ್ಪಡುವಂಥದ್ದಾಗಿರುತ್ತದೆ. ಇಲ್ಲಿ ನಾವು ಮೊದಲಾಗಿ ನಾವು ನೋಡುತ್ತೇವೆ, 3ನೇ ವಚನವನ್ನು ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವಾತನಿಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡುತ್ತೇವೆ ಪರಲೋಕದಲ್ಲಿನ ಸಕಲ, ಎಲ್ಲರೂ ಹೇಳ್ರಿ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 100 ಅಲ್ಲ 600 ಅಲ್ಲ 1000 ಅಲ್ಲ, ಎಷ್ಟು? ಸಕಲ ಅಬ್ರಾಹ್ಮನಿಗೆ ಉಂಟಾದ ಸಕಲ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೇನಾಗಿದೆ ಅಂತೆ, ಅನುಗ್ರಹಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡೋ ಪ್ರಕಾರವಾಗಿ ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದ 400 600 ಆಶೀರ್ವಾದಗಳು ವಾಗ್ದಾನಗಳು ಅವನಿಗೆ ಕೊಡಲ್ಪಟ್ಟಿತ್ತು. ಸೊ ಅದಕ್ಕೆ ಇಲ್ಲಿ ಬೈಬಲ್ ಹೇಳ್ತದೆ, ಪರಲೋಕದಲ್ಲಿನ ಅಬ್ರಾಹ್ಮನಿಗೆ ಭೂಲೋಕದ ಸಂಬಂಧಪಟ್ಟಂಥ ಆಶೀರ್ವಾದಗಳಿತ್ತು. ಆದರೆ ಇವತ್ತು ದೇವರು ನಮಗೆ ಪರಲೋಕದಲ್ಲಿನ ಏನು ಮಾಡಿದಂತೆ, ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅನುಗ್ರಹಿಸುತ್ತಾನೆ. ಎಲ್ಲರೂ ಹೇಳ್ರಿ, ಅನುಗ್ರಹಿಸುತ್ತಾನೆ. ಬೈಬಲಲ್ಲಿ ಹೆಂಗ್ ಬರೆದಿದೆ? ನನ್ನ ಬೈಬಲಲ್ಲಿ ಅನುಗ್ರಹಿಸುತ್ತಾನೆ ಅಂತ ಇದೆ. ನಿಮ್ಮ ಬೈಬಲಲ್ಲಿ? ನನ್ನ ಬೈಬಲ್ ಸರಿ ಇಲ್ಲ. ಹಂಗಾದ್ರೆ ನಿಮ್ಮ ಬೈಬಲ್ ಚೆನ್ನಾಗಿದೆ ಅಲ್ವರ? ನನ್ನ ಬೈಬಲ್ ಏನಂತಿದೆ? ಅನುಗ್ರಹಿಸುತ್ತಾನೆ.
ತಾನೆ ಅಂತೇಳಿ. ನಿಮ್ಮ ಬೈಬಲ್ ಏನಂತ ಬರೆದಿದೆ? ಅರ್ಥ ಏನು? ನನ್ನ ಬೈಬಲ್ ಅರ್ಥ ಏನು? ನಾಳೆ ನಾಳಿದ್ದು 40 ದಿನ ಉಪವಾಸ ಇದ್ದರೆ, 3 ದಿನ ಉಪವಾಸ ಇದ್ದರೆ, ಎಲ್ಲ ಪಾಸ್ಟ್ಗಳ ಹತ್ರ ಕೈ ತಲೆ ಕೊಟ್ಟರೆ ಆಶೀರ್ವಸ್ತಾನೆ. ಆದರೆ ನಿಮ್ಮ ಬೈಬಲ್ ಏನೇನಿದೆ? ಯಾವುದು ಒಳ್ಳೇದು? ನಮ್ಮ ಬೈಬಲ್ ಒಳ್ಳೇದಾ ನಿಮ್ಮ ಬೈಬಲ್ ಒಳ್ಳೇದಾ? ನಿಮ್ಮ ಬೈಬಲು ಹೇಳ್ರಿ. ನಂದು ಒಳ್ಳೇದು. ಹಂಗಾದ್ರೆ ನನ್ನ ಬೈಬಲ್ ಹೇಳುತ್ತೆ ಆಶೀರ್ವಸುತ್ತಾನೆ. ನೀವು ನಿಮ್ಮ ಬೈಬಲಲ್ಲಿ ಆದರೆ ಯಾವುದು ಒಳ್ಳೇದು? ನಿಮ್ಮ ಬೈಬಲ್ ಒಳ್ಳೆ. ನನಗೆ ನಿಮ್ಮ ಬೈಬಲ್ ಇಷ್ಟ. ನಿಮ್ಮ ಬೈಬಲೆಲ್ಲ ನನಗೆ ಕೊಟ್ಬಿಡ್ರಿ, ನನ್ನ ಬೈಬಲ್ ನಿನ್ಗೆ ಕೊಡ್ತೀನಿ. ಪ್ರೈಸ್. ನನ್ನ ಬೈಬಲ್ ಹೇಳುತ್ತೆ ಆಶೀರ್ವಸ್ತಾನೆ. ಅಂದ್ರೆ ಅರ್ಥ ಏನು? ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲ ಅಂದರೆ ಇಲ್ಲ. ಬೇಡಬೇಕು, ಕಾಡಬೇಕು, ಉರುಳು ಸೇವೆ ಮಾಡಬೇಕು, ಉಪವಾಸ ಇರಬೇಕು, 40 ದಿನ ಉಪವಾಸ ಇರಬೇಕು, 7 ದಿನ ಉಪವಾಸ ಇರಬೇಕು, 21 ದಿನ ಉಪವಾಸ ಇರಬೇಕು, ಕಣ್ಣೀರಿನ ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲಿ ಏನಾದರೂ ಆಜ್ಞೆ ಏನೋ ಕೊಟ್ಟಿದ್ದಾರಾ? ಹಿಂಗೆ ಮಾಡಿದ್ದಕ್ಕಾಗಿ ಈ ಥರ ಮಾಡಿದ್ರಿಂದ ನಿಮಗೆ ಅನುಗ್ರಹಿಸಿದ್ದಾನೆ ಅಂತ ಹೇಳಿದ್ದಾನೆ? ಇಲ್ಲ. ನಾವೆಲ್ಲರೂ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದರ ಮೂಲಕವಾಗಿ ದೇವರು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಪಾಸ್ಟರ್, ಪರಲೋಕದ ಆಶೀರ್ವಾದ ನಮಗೆ ಬೇಕಾಗಿಲ್ಲ. ಪರಲೋಕಕ್ಕೆ ಹೋದ್ಮೇಲೆ ನಮಗೇನು ಬೇಕು? ಆಶೀರ್ವಾದ ಬೇಕು. ಭೂಲೋಕದ ನನಗೆ ಆಶೀರ್ವಾದ ಬೇಕು ಪಾಸ್ಟ್ರೆ. ಭೂಲೋಕದಲ್ಲಿ ಬಡವನಾಗಿದ್ದೀನಿ, ಭೂಲೋಕದಲ್ಲಿ ರೋಗಿಯಾಗಿದ್ದೀನಿ, ಭೂಲೋಕದಲ್ಲಿ ನಾನು ಏನಾಗಿದ್ದೀನಿ? ಕೊರತೆ ಉಳ್ಳವನಾಗಿದ್ದೀನಿ. ಪರಲೋಕಕ್ಕೆ ಹೋದ್ಮೇಲೆ ನೋಡ್ಕೊಳ್ಳೋಣ. ಅನೇಕರು ಹೇಳ್ತಾರೆ, ಭೂಲೋಕದಲ್ಲಿದ್ದಾಗ ನಾನು ಐಶ್ವರ್ಯನ ಥರ ಇರಬೇಕು, ಪರಲೋಕಕ್ಕೆ ಹೋದಾಗ ಹೆಂಗೆ ಥರ ಇರಬೇಕು? ನಾನು ಲಾಜರನ್ ಥರ ಇರಬೇಕು ಪಾಸ್ಟ್ರೆ. ಹೆಂಗೆ? ಅನೇಕರು ಆಸೆ ಪಡೋದು ಭೂಲೋಕದಲ್ಲಿದ್ದಾಗ ಹೆಂಗಿರ್ಬೇಕಂತೆ? ಐಶ್ವರ್ಯ ಅಂತ ಹೆಂಗಿದ್ನಂತೆ ಆ ಥರ ಇರಬೇಕಂತೆ. ಪರಲೋಕಕ್ಕೆ ಹೋದಾಗ ಹೆಂಗಿರ್ಬೇಕಂತೆ? ಅಲ್ಲಿ ಏನಾದರೂ ನಡೆಯುತ್ತೆ. ಇಲ್ಲಿ ಹೆಂಗಿರ್ಬೇಕು ನಾನು? ಪ್ರೈಸ್ ಅಲ್ಲ. ಭೂಲೋಕದಲ್ಲಿ ನೀನು ಆಶೀರ್ವಾದಾಗಿರ್ಲಿಕ್ಕೆ ಬೇಕಾದರೆ ಯಾವುದು ಗೊತ್ತಾ? ಮೂಲ ಕಾರಣ ಪರಲೋಕದ ಆಶೀರ್ವಾದಗಳು ನಿನ್ನಲ್ಲಿ ಬಂದರೆ ಭೂಲೋಕದ ಎಲ್ಲ ಕಾರ್ಯಗಳಲ್ಲಿಯೂ ನೀನೇನಾಗಿರ್ತೀಯ? ಸಕಲ ವಿಷಯಗಳಲ್ಲಿ ಆಶೀರ್ವಾದವನಾಗಿರ್ತೀಯ. ಹಾಗಾದರೆ ಮೊಟ್ಟ ಮೊದಲಾಗಿ ಪರಲೋಕದ ಆಶೀರ್ವಾದ ಯಾವುದು? ಪರಲೋಕದ ಆಶೀರ್ವಾದ ಯಾವುದಪ್ಪ ಅಂದರೆ ನಾವು ಹೊಂದಿರುವಂಥ ರಕ್ಷಣೆ. ಈ ರಕ್ಷಣೆಗೆ ಬೆಲೆಯನ್ನು ಯಾರು ಕಟ್ಟಲಿಕ್ಕೆ ಆಗಲ್ಲ. ಈ ರಕ್ಷಣೆ ಎಂಬುದು ಫ್ರೀ. ಆದರೆ ದಿಸ್ ಇಸ್ ನಾಟ್ ಎ ಚೀಪ್. ಇದೇನು ಅಗ್ಗವಾದದ್ದಲ್ಲ. ಅಂದರೆ ಇದು ಒಂದು ಚೀಪ್ ಆದದ್ದಲ್ಲ. ಇಸ್ ಇಸ್ ಎ ವೆರಿ ಕಾಸ್ಟ್ಲಿ, ವೆರಿ ಬೆಲೆ ಉಳ್ಳದ್ದು, ಬಹಳ ಉತ್ಕೃಷ್ಟವಾದದ್ದು, ಬಹಳ ಅಮೂಲ್ಯವಾದದ್ದು. ಇದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲಿಲ್ಲ. ಒಂದೇ ಒಂದು ಮಾತ್ರವೇ, ಯೇಸು ಕ್ರಿಸ್ತನ ರಕ್ತ ಒಂದು ಮಾತ್ರವೇ ರಕ್ಷಣೆ ಎಂಬುದಕ್ಕೆ ಏನು ಕೊಡಕ್ಕಾಯಿತು? ಬೆಲೆಯನ್ನು ಕಟ್ಟಕ್ಕಾಯಿತು. ಈ ಭೂಲೋಕದಲ್ಲಿ ಭೂಮಿಯಲ್ಲಿರುವ ಬೆಳ್ಳಿ ಬಂಗಾರಗಳು, ಐಶ್ವರ್ಯಗಳು, ಆಸ್ತಿ ಸಂಪತ್ತು, ಪ್ರವಾದಿಗಳು, ಸೇವಕರುಗಳು, ಅವರಿಂದಲೂ ಈ ರಕ್ಷಣೆಗೆ ಬೆಲೆಯನ್ನು ಕಟ್ಟಕ್ಕಾಗದಿರುವುದನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಎಂಬುದು ನಾವು ಹೊಂದಿರುವುದು ಪ್ರಿಯರೇ ಫ್ರೀ ಆಗಿದೆ. ಬಟ್ ಅನೇಕ ವೇಳೆಗಳಲ್ಲಿ ನಾವು ಈ ರಕ್ಷಣೆಯನ್ನು ಏನು ತಿಳ್ಕೊಂಡಿದ್ದೀವಿ? ಚೀಪ್ ಅಂತ ತಿಳ್ಕೊಬಿಟ್ಟಿದ್ದೀವಿ. ಅಲ್ಲೂಯಾ. ರಕ್ಷಣೆಯನ್ನು ಏನು ತಿಳ್ಕೊಬಿಟ್ಟಿದ್ದೀವಿ ನಾವು? ಚೀಪ್ ಅಂತದ್ದು ಇಲ್ಲ. ರಕ್ಷಣೆ ಎಂಬುದು ಅತಿ ಅತಿ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಈ ರಕ್ಷಣೆಯನ್ನು ಪ್ರೇರೆ ಇಹಲೋಕದ ಜನರಿಗೆ ಈ ರಕ್ಷಣೆ ಅಂದರೆ ಇದರ ವಾಸನೆ ಅಥವಾ ಇದರ ಪರಿಮಳ ಏನೆಂದು ಅವರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿರುವ ಅನೇಕರಿಗೆ, ವಿಜ್ಞಾನಿಗಳಿಗೆ ಇದನ್ನು ದೇವರು ಮರೆ ಮಾಡಿ ಅಲ್ಪರಾಗಿರುವಂಥ ನಮಗೋ ಈ ರಕ್ಷಣೆಯನ್ನು ದೇವರು ನಮಗೆ ಆತನ ಕೃಪೆಯಿಂದ ನಮಗೇನು ಮಾಡಿದ್ದಾನೆ? ಆತನು ಕೊಟ್ಟವನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ಈ ಪರಲೋಕದ ಸಕಲ ಆಶೀರ್ವಾದಗಳು, ಅನೇಕ ಆಶೀರ್ವಾದ ಇದೆ. ಅದರಲ್ಲಿ ನಾನು ಇವತ್ತು ಒಂದು ಹೇಳ್ತಾ ಇರೋದು ಯಾವುದು? ರಕ್ಷಣೆ ಎಂಬ ಆಶೀರ್ವಾದ. ಇವತ್ತು ನೀನು ಹೊಂದಿರುವ ರಕ್ಷಣೆಯನ್ನು ನಿಮ್ಮ ಸ್ನೇಹಿತರುಗಳು, ನಿಮ್ಮ ಬಂಧು ಬಳಗದವರು, ನಿಮ್ಮ ಕುಟುಂಬದಲ್ಲಿರುವವರು ಅನೇಕರು ಏನು ಮಾಡಿಲ್ಲ? ಹೊಂದಿಕೊಳ್ಳಲಿಲ್ಲ. ಕಾರಣ ನೀನು ಅವರಿಗಿಂತಲೂ ಒಳ್ಳೆಯವರು, ಉತ್ಕೃಷ್ಟವಾದವರು, ಬೆಲೆ ಉಳ್ಳವರು, ಅಮೂಲ್ಯವಾದವರು. ನಿಮ್ಮಲ್ಲಿ ಏನೋ ಒಳ್ಳೆಯದಿದೆ ಎಂಬುದಕ್ಕಾಗಿ ದೇವರು ನಿಮಗೆ ರಕ್ಷಣೆಯನ್ನು ಕೊಡಲಿಲ್ಲ. ಆತನ ಕೃಪೆಯಿಂದ ದೇವರು ಇವತ್ತು ನಮಗೇನು ಕೊಟ್ಟಿದ್ದಾನೆ? ಈ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಈ ರಕ್ಷಣೆ ಹೊಂದಿರುವ ನಾವುಗಳು
ಕರ್ತನನ್ನ ಎಷ್ಟು ಸ್ತುತಿಸಿದರು, ಎಷ್ಟು ಮಹಿಮೆ ಪಡಿಸಿದರು ಸಾಲದು. ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡಬೇಕೆ ಪೌಲ್ ಹೇಳ್ತಾನೆ 3ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ, ಹಲ್ಲೆಲೂಯ. ಏನಕ್ಕಾಗಿ? ಪರಲೋಕದ ಸಕಲ ಆಶೀರ್ವಾದಗಳಿಂದ ದೇವರು ನನ್ನನ್ನ ಅನುಗ್ರಹಿಸುತ್ತಾನೆ ಅಲ್ಲ, ಇವಾಗ ದೇವರು ನನ್ನನ್ನು ಏನು ಮಾಡಿದ್ದಾನೆ? ಅನುಗ್ರಹಿಸಿದ್ದಾನೆ. ಹಾಗಾದರೆ ರಕ್ಷಣೆ ನೀವು ಹೊಂದಬೇಕಾ? ರಕ್ಷಣೆಯನ್ನು ಹೊಂದಿದ್ದೀರಾ? ಎಲ್ಲರೂ ಹೇಳ್ರಿ, ರಕ್ಷಣೆ ಹೊಂದಿದ್ದೀರಾ? ಈ ರಕ್ಷಣೆ ಎಂದಿಗೂ ನಿಮ್ಮನ್ನು ಬಿಟ್ಟು ಏನಾಗುವುದಿಲ್ಲ, ಅದು ಕಳೆದು ಹೋಗುವುದೇ ಇಲ್ಲ. ಒಂದು ಸಾರಿ ರಕ್ಷಣೆ ಹೊಂದಿದ ಮೇಲೆ ಈ ರಕ್ಷಣೆಯು ಸದಾ ಕಾಲವು ನಿಮ್ಮೊಂದಿಗೆ ಇದು ಇರುವಂಥದ್ದಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ರಕ್ಷಣೆ ಅವರು ಮನ ತಿರುಗಿಕೊಂಡಾಗ, ಸದ್ಭಕ್ತರಾಗಿದ್ದಾಗ, ಬೇಡಿಕೊಂಡಾಗ ಅವರಿಗೆ ರಕ್ಷಣೆ ಪ್ರವಾದಿಗಳ ಮೂಲಕವಾಗಿ, ನ್ಯಾಯಸ್ಥಾಪಕರ ಮೂಲಕವಾಗಿ ರಕ್ಷಣೆ ಅವರಿಗೆ ಉಂಟಾಗ್ತಿತ್ತು ಶಾರೀರಿಕವಾಗಿ. ಆದರೆ ಇವತ್ತು ನಾವು ಹೊಂದಿರುವಂಥ ರಕ್ಷಣೆ ಶಾರೀರಿಕವಾದಂಥ ರಕ್ಷಣೆ ಮಾತ್ರವಲ್ಲ, ನಾವು ಒಳಗಿನ ಮನುಷ್ಯನು, ನಮ್ಮ ರಕ್ಷಣೆ, ನಮ್ಮ ಆತ್ಮಕ್ಕೆ ನಿತ್ಯವಾದಂಥ ರಕ್ಷಣೆಯನ್ನ ನಾವು ಪಾಪಿಗಳಾಗಿದ್ದಾಗಲೂ ದೇವರು ನಮಗೆ ಇವತ್ತು ಆ ರಕ್ಷಣೆಯನ್ನ ನೀಡಿದ್ದಾನೆ. ಈ ರಕ್ಷಣೆ ನಿನ್ನನ್ನು ಬಿಟ್ಟು ಏನಾಗುವುದಿಲ್ಲ, ಎಂದಿಗೂ ಹೋಗದೇ ಇಲ್ಲ. ಹಲ್ಲೆಲೂಯ. ಇದು ಶಾಶ್ವತವಾದಂಥ ರಕ್ಷಣೆ. ಪ್ರೈಸ್ ದಿ ಲಾರ್ಡ್. ಎಂಥ ರಕ್ಷಣೆ ನಾವು ಹೊಂದಿರೋದು? ನೀನೀಗ ಒಂದು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ರಿ, ಕೂಡಲೇ ರಕ್ಷಣೆ ಹೋಗ್ಬಿಡೋದಿಲ್ಲ. ಒಂದು ವೇಳೆ ರಕ್ಷಣೆಯ ಆನಂದ ಹೋಗ್ಬಿಡ್ಬೋದು. ಅದಕ್ಕೆ ದಾವೀದನು ಹೇಳ್ತಾನೆ, ದೇವರೇ ರಕ್ಷಣೆಯ ಆನಂದವನ್ನು ನನ್ನೇನು ಮಾಡಬೇಡ, ತೆಗೆದು. ಅದಕ್ಕೆ ನೋಡ್ರಿ, ಅನೇಕರು ತಪ್ಪು ಮಾಡಿಬಿಡ್ತಾರೆ, ಪಾಪ ಮಾಡಿಬಿಡ್ತಾರೆ, ಅನೇಕ ಮಿಸ್ಟೇಕ್ಗಳಾಗ್ಬಿಡುತ್ತೆ, ಪಾಪ ಮಾಡಿಬಿಡ್ತಾರೆ. ಬಟ್ ಅವರಿಗೆ ರಕ್ಷಣೆ ಇರುತ್ತೆ, ಆದರೆ ರಕ್ಷಣೆಯ ಸಂತೋಷ ಏನಾಗಲ್ಲ, ಅವರಿಗೆ ಇರಲ್ಲ. ರಕ್ಷಣೆಯ ಸಂತೋಷ ಹೋಗ್ಬಿಡುತ್ತದೆ. ಬಟ್ ಅವರು ದೇವರ ಸನ್ನಿಧಿಗೆ ಬರುವಾಗ, ಪವಿತ್ರಾತ್ಮರು ಮತ್ತೆ ಅವರನ್ನು ಮಾತನಾಡುವಾಗ ತಿರುಗಿ ರಕ್ಷಣೆಯ ಆನಂದವನ್ನು ಏನು ಮಾಡ್ತಾನೆ, ಅವರು ಅನುಭವಿಸುವಂತೆ ಮಾಡುವರಾಗಿದ್ದಾರೆ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನನ್ನಿಂದ ರಕ್ಷಣೆ ತೆಗೆದು ಬಿಡಬೇಡ ಎಂಬುದಾಗಿ. ಹಲ್ಲೆಲೂಯ. ಅವನಲ್ಲಿ ರಕ್ಷಣೆ ಇದೆ, ಆದರೆ ರಕ್ಷಣೆ ಆನಂದ ಏನಾಗುತ್ತೆ, ಹೋಗಲ್ಪಡ್ತದೆ. ಅದಕ್ಕೆ ಪ್ರಿಯ ಜೀವನರೇ, ನಾವು ರಕ್ಷಣೆ ಆನಂದ ಯಾರಲ್ಲಿ ಇರುತ್ತದೋ ಅವ್ರು ಏನಾಗಿರ್ತಾರೆ ಅಂದರೆ, ಅವರು ಆಸಕ್ತಿ ಉಳ್ಳವರಾಗಿರ್ತಾರೆ. ಅವ್ರ ಆರಾಧನೆ ಆಸಕ್ತಿ ಆಗಿರುತ್ತದೆ, ಬೈಬಲ್ ಓದೋದವರಿಗೆ ಆಸಕ್ತಿ ಆಗಿರುತ್ತದೆ, ಸೇವೆ ಮಾಡಬೇಕಂದ್ರೆ ಆಸಕ್ತಿ ಆಗಿರುತ್ತದೆ, ದೇವರಿಗೆ ಕೊಡಬೇಕಂದ್ರೆ ಆಸಕ್ತಿ ಆಗಿರುತ್ತದೆ. ಡೇ ಒನ್ ಚರ್ಚಿಗೆ ನಾವು ಬಂದಾಗ ಯಾವ ರೀತಿಯಲ್ಲಿ ಚರ್ಚಿಗೆ ಬರುವುದಕ್ಕೆ ಓಡೋಡಿ ಬರ್ತಿದ್ದೀವೋ, ಸೇವೆ ಮಾಡಬೇಕೆಂಬುದಾಗಿ ಆಸಕ್ತಿ ಆಗಿದ್ದೀವೋ, ಕಾಣಿಕೆ ಕೊಡಲಿಕ್ಕೆ ಫಸ್ಟ್ ನಾನಂತ ಇಡ್ತಿದ್ದೀವೋ, ಮೀಟಿಂಗ್ಗಳಿಗೆ ಬಂದಾಗ ನಾನು ಫಸ್ಟ್ ಅಂತ ಬರ್ತಿದ್ದೀವೋ, ರಕ್ಷಣೆ ಆನಂದ ಉಳ್ಳವನಿಗೆ ಅದೇನಾಗುತ್ತದೆ, ಆ ಆಸಕ್ತಿ ಕೊಂದಿ ಹೋಗದಂತೆ ದಿನ 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 ಹೆಚ್ಚುತ್ತಾ ಇರ್ತದೆ. ರಕ್ಷಣೆ ಆನಂದ ಇಲ್ಲದವನು ಅವನೇನೇನು ಹೇಳ್ತಾನೆ ಗೊತ್ತಾ? ಚರ್ಚ್ ಅಂದರೆ ಬೋರು, ಬೈಬಲ್ ಓದಬೇಕಂದ್ರೆ ಬೋರು, ಪಾಸ್ಟರ್ ಕಂಡ್ರೆ ಬೋರು, ಪಾಸ್ಟರ್ ಫೋನ್ ಬಂದರೆ ಬೋರು, ಆಮೇಲೆ ಆರಾಧನೆ ಮಾಡಬೇಕಂದ್ರೆ ಬೋರು, ದೇವರಿಗೆ ಕೊಡಬೇಕಂದ್ರೆ ಬೋರು. ಎಲ್ಲದಕ್ಕೂ ಏನಾಗುತ್ತೆ, ಬೋರ್ ಹೊಡಿತಾ ಇರುತ್ತೆ. ಯಾಕಂದರೆ ಈ ಲಾಸ್ ಇಸ್ ದ ಜಾಯ್ ಆಫ್ ದ ಸಾಲ್ವೇಷನ್. ರಕ್ಷಣೆ ಆನಂದವನ್ನು ಕಳ್ಕೊಂಡ. ಇವತ್ತು ಯಾರಾದರೂ ರಕ್ಷಣೆ ಹೊಂದಿದಿರ್ಬೋದು, ಆದರೆ ರಕ್ಷಣೆ ಆನಂದ ಇಲ್ಲದೆ ಇರ್ಬೋದು. ಒಂದು ವೇಳೆ ಬಾಟ್ಲಲ್ಲಿ ಸೆಂಟ್ ಇಲ್ಲ ಅಂದರೂ ಬಾಟ್ಲಲ್ಲಿ ಏನಿರುತ್ತೆ, ಸ್ಮೆಲ್ಲು ಇರುತ್ತೆ. ನಿಮ್ಮಲ್ಲಿ ಅನೇಕ ವೇಳೆ ರಕ್ಷಣೆ ಆನಂದ ಇಲ್ಲದಿದ್ದರೂ ರಕ್ಷಣೆ ಎಂಬುದು ಏನಿರುತ್ತೆ, ಸ್ಮೆಲ್ಲು ಇರುತ್ತೆ. ಆದರೆ ನಾವು ಮೋಸ ಹೋಗ್ಬಿಡ್ಬೇಡ್ರಿ. ಇವತ್ತು ರಕ್ಷಣೆಯೊಂದಿಗೆ ಯಾವುದನ್ನು ನಾವು ಕಾಪಾಡಿಕೊಳ್ಳಬೇಕು? ಎಲ್ಲಿ ಆನಂದ ಕಡಿಮೆ ಆಗುತ್ತೋ, ಎಲ್ಲಿ ಆನಂದ ಬಿಟ್ಟು ಹೋಗುತ್ತೋ, ಆನಂದ ಯಾವುದು ಇಲ್ಲದಾಗಿರಲ್ವೋ ಆ ಸ್ಥಳದಲ್ಲಿ, ಆ ಪ್ರಾಂತ್ಯದಲ್ಲಿ, ಆ ಜಾಗದಲ್ಲಿ ಅಥವಾ ಆ ಕಾರ್ಯಗಳನ್ನು ನಾವು ಬಿಟ್ಟು ಓಡಿ ಹೋಗುವುದು ಒಳ್ಳೆಯದು. ಸೊ ಸಿಗ್ನಿಫಿಕೇಶನ್ ಅಥವಾ ಗುರುತು ಏನು ಗೊತ್ತರ, ನಿನ್ನ ರಕ್ಷಣೆಯಲ್ಲಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂತೋಷ. ಹಲ್ಲೆಲೂಯಾ. ಆನಂದ, ಪ್ರೈಸ್ ಅಲ್ಲ. ಆನಂದ ಕಡಿಮೆ ಆಗ್ತಾ ಇದೆ ಅಂದರೆ ಅದನ್ನು ಏನು ಮಾಡಬೇಕು, ನೀನು ನಿನ್ನ ಆನಂದವನ್ನು ಪ್ರಜ್ವಲಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಆತನ ಸಮ್ಮುಖದಲ್ಲಿ ಏನಿದೆ, ಪರಿಪೂರ್ಣ ಸಂತೋಷವಿದೆ. ಹಲ್ಲೆಲೂಯಾ. ಹಾಗಾದರೆ ವಾಕ್ಯ ಓದುವುದರ ಮೂಲಕವಾಗಿ, ಅನ್ಯ ಭಾಷೆಗಳನ್ನು ಮಾತನಾಡೋದ್ರ ಮೂಲಕವಾಗಿ, ಮತ್ತೆ ದೇವರೊಂದಿಗೆ ರೀಕನ್ಸಿಲೇಷನ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ಏನು ಉಂಟಾಗುತ್ತೆ, ನಿನ್ನ ರಕ್ಷಣೆ ಆನಂದ
ತಿರುಗಿ ನಿನ್ನ ಪಾತ್ರೆಯು ತುಂಬಿ ಹೊರಸೂಸುವಂಥದ್ದಾಗಿದೆ. ಮೇಕ್ ಶೂರ್, ನೀವು ಗ್ಯಾರಂಟಿ ಮಾಡ್ಕೊಳ್ರಿ, ನಿಶ್ಚಯ ಮಾಡ್ಕೊಳ್ರಿ ಪ್ರಿಯರೇ. ಏನು ಇಲ್ಲದೆ ಹೋಗಲಿ, ಊಟ ಇಲ್ಲದೆ ಹೋಗಲಿ, ನಮಗೆ ಆರೋಗ್ಯ ಇಲ್ಲದೆ ಹೋಗಲಿ, ಗಂಡ ಬಿಟ್ಟೋಗ್ಲಿ, ಗಂಡ ಇರಲಿ, ಪ್ರೀತಿ ಹೆಂಡತಿ ಪ್ರೀತಿ ಮಾಡಲಿ, ಪ್ರೀತಿ ಮಾಡದೆ ಹೋಗಲಿ, ಮಕ್ಕಳು ಪ್ರೀತಿ ಮಾಡದೆ ಹೋಗಲಿ, ಯಾರು ಇಲ್ಲದೆ ಹೋಗಲಿ, ರಕ್ಷಣೆ ಆನಂದ ಯಾವಾಗಲೂ ನಿಮ್ಮ ಪಾತ್ರೆಗಳು ತುಂಬಿ ಹೊರಸೂಸುತ್ತಲೇರಿ. ರಕ್ಷಣೆ ಆನಂದ ಮುಂದೆ ಈ ಭೂಲೋಕಕ್ಕೆ ಸಂಬಂಧಪಟ್ಟವುಗಳು ಯಾವುದು ಈಕ್ವಲ್ ಆದದ್ದು ಇಲ್ಲವೇ ಇಲ್ಲ. Hallelujah. Don't lose your joy. The joy of the Lord is my strength. ನಿನ್ನ ಆತ್ಮಿಕ ಜೀವನಕ್ಕೆ ರಕ್ಷಣೆ ಆನಂದವೇ ಬಲ. Be rejoice. ಆನಂದ, ರಕ್ಷಣೆಯಲ್ಲಿ ಆನಂದ ಪಡ್ರಿ. ದೇವರ ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆತ್ಮಿಕ ವರವಾಗಿರುವ ರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ. ರಕ್ಷಣೆ ಅಂದ್ರೆ ಏನು? ವಾಟ್ ಇಸ್ ದ ಸಾಲ್ವೇಷನ್? ಅನೇಕ ಬ್ಲೆಸ್ಸಿಂಗ್ ಸಾಲ್ವೇಷನ್ ಅಲ್ಲಿ ಇದೆ. ಅದರಲ್ಲಿ 5 ಬ್ಲೆಸ್ಸಿಂಗ್ ಏನು ಗೊತ್ತಾ? 1, ಪಾಪದಿಂದ ಬಿಡುಗಡೆ ನಿನಗಾಗಿದೆ, ಪಾಪದ ಕ್ಷಮಾಪಣೆ ನಿನಗೆ ಸಿಕ್ಕಿದೆ. ಪಾಪದಿಂದ ನಿನಗೆ ಬಂದಂಥ ಘೋರವಾದಂಥ ಶಾಪದಿಂದ ನಿನಗೆ ಬಿಡುಗಡೆ ಆಗಿದೆ ರಕ್ಷಣೆ ಮೂಲಕವಾಗಿ. ನಾವು ಶಾಪಗ್ರಸ್ತರಾಗಿದ್ವಿ, ರಕ್ಷಣೆ ನಮಗೆ ಪರಲೋಕದ ಆಶೀರ್ವಾದವಾಗಿರುವ ವರವಾಗಿರುವ ರಕ್ಷಣೆ ಬಂದಿದ್ದ ನಿಮಿತ್ತವಾಗಿ ಶಾಪ ಇವತ್ತು ನಿನ್ನ ಮೇಲ್ಗೊಳ್ತಾ ಇಲ್ಲ, ಶಾಪ ನಿನ್ನ ಹಿಂಬಾಲಿಸ್ತಾ ಇಲ್ಲ. ಶಾಪ ನಿನ್ನ ನನ್ನ ಸಮಾಧಾನವನ್ನು ನಾನು ನಿಮ್ಗೇನು ನೋಡ್ತೀನಿ, ಬಿಟ್ಟು ಹೋಗುತ್ತೇನೆ. ಈ ಲೋಕದಲ್ಲಿ ಸಮಾಧಾನ ಇಲ್ಲದಂತೆ ಮನುಷ್ಯನು ಅಲಿಯುತ್ತಿದ್ದಾನೆ. ಇವತ್ತು ದೇವರು ನಮಗೆ ಮನಃಶಾಂತಿಯನ್ನು ಕೊಟ್ಟಿದ್ದಾನೆ. ಎಲೆ ಕಷ್ಟಪಡುವರೆ, ಹೊರವತ್ತುವರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೇನು ಕೊಟ್ಟಿದ್ದೇನೆ? ವಿಶ್ರಾಂತಿಯನ್ನು ಕೊಟ್ಟಿದ್ದೇನೆ, ಸಮಾಧಾನವನ್ನು ಕೊಟ್ಟಿದ್ದೇನೆ. ಪ್ರೇರೆ, ಈ ಲೋಕದಲ್ಲಿ ಮನುಷ್ಯರ ಹತ್ರ ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲ ಸಂಬಂಧ ಇದೆ, ಒಳ್ಳೆ ಕೆಲಸ ಇದೆ, ಬಂಗಾರ ಇದೆ, ಎಲ್ಲ ಇದೆ, ನೆಂಟರು ಬಂಧು ಬಳಗ ಎಲ್ಲ ಇದ್ದಾರೆ. ಸಮಾಧಾನ ಇಲ್ಲದಂತೆ ಮನುಷ್ಯನು ಇವತ್ತು ಅಲಿಯುತ್ತಿದ್ದಾನೆ. ಸಮಾಧಾನ ಬಾರಂಗಡಿಲೋ, ಸಮಾಧಾನ ಸಿನಿಮಾದಲ್ಲೋ, ಸಮಾಧಾನ ಬಂಧು ಬಳಗದಿಂದಲೋ, ಹೆಂಡತಿಯಿಂದಲೋ, ಗಂಡನಿಂದಲೂ ಸಿಗುವಂಥದ್ದಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಯಾರೆಲ್ಲ ರಕ್ಷಣೆ ಹೊಂದಿದ್ದಾರೋ ನಿನ್ನ ಹೃದಯದಲ್ಲಿ ಸಮಾಧಾನ ಕೊಟ್ಟಿದ್ದಾರೆ. ಸಮಾಧಾನ ಎಂಬುದು ಹೇಗೆ ಗೊತ್ತಾ? ನೀನು ಮಾತ್ರವಲ್ಲ, ನೀನು ಎಲ್ಲೆಲ್ಲ ಹೋಗ್ತೀಯೋ ಆ ಮನೆಗಳೆಲ್ಲ ಏನಂತ ಹೇಳ್ರಿ ಅಂತ ಹೇಳಿದ್ದೇನೆ, ಹೇಳ್ರಿ, ಆ ಮನೆಗೆ ಸಮಾಧಾನವಾಗಲಿ ಅಂತ ಹೇಳ್ರಿ. ಆ ಮನೆ ಪಾತ್ರವಾಗಿದ್ದರೆ ನೀವು ಹೇಳಿದ ಸಮಾಧಾನ ಏನಾಗುತ್ತೆ? ತಂಗುತ್ತೆ. ಇಲ್ಲ ಅಂದ್ರೆ ವಾಪಸ್ ನೀವು ಕೊಡ್ತಾ ಸಮಾಧಾನ, ನಿಮ್ಮ ಸಮಾಧಾನ ಏನಾಗುತ್ತೆ? ತುಂಬಿ ಹೊರಸೂಸಲ್ಪಡ್ತಾ ಇರ್ತದೆ. ನಾವು ಬಾಯಿ ಮುಚ್ಕೊಂಡು ಮನೆಗೆ ಹೋಗಿ ಬಾಯಿನ ಬರ್ತಾ ಇದ್ರೆ ಇಲ್ಲ, ಕೆಲ್ಸಕ್ಕೆ ಹೋಗೋದು ಕೆಲ್ಸಕ್ಕೆ ಬರೋದು ಇಲ್ಲ. ನಾವು ಬಾಯಿ ತೆರೆದು ಹೇಳಬೇಕು, ಸಮಾಧಾನ ಆಗಲಿ. ಪ್ರೈಸ್ ಅಲ್ಲ. ಒಂದು ಮನೆಗೆ ಹೋದಾಗ ಸಮಾಧಾನ ಆಗಲಿ ಅಂತ ಹೇಳ್ರಿ. ನಿಮ್ಮ ಮನೆಗೆ ಹೋಗಾಗಲೂ ಹೇಳ್ರಿ, ನಿಮ್ಮ ಮನೆಯಲ್ಲಿ ಸಮಾಧಾನ, ದೇವರೇ ನನ್ನ ಹೆಂಡತಿ ಸಮಾಧಾನ ಆಗಲಪ್ಪ, ನನ್ನ ಗಂಡ ಸಮಾಧಾನವಾಗಲಿ, ನನ್ನ ಮಕ್ಕಳು ಸಮಾಧಾನವಾಗಲಿ. ಹಲೋ, ನಿಮ್ಮ ಮನೆ ನೀವು ಆಶೀರ್ವಿಸ್ಬೇಕಾ? ಪಾಸ್ಟರ್ ಬಂದು ಆಶೀರ್ವಿಸ್ಬೇಕಾ? ನೀವು ಆಶೀರ್ವಿಸ್ಬೇಕು. ಪಾಸ್ಟರ್ ಬ್ಯುಸಿ ಆಗಿರ್ತಾರೆ, ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಎಲ್ಲೆಲ್ಲೋ ಬರ್ತಿರ್ತಾರೆ. ನಿನ್ನ ಮನೆಗೆ ಸಮಾಧಾನ ಬೇಕಾದರೆ ನಿನ್ನ ಮನೆಯಿಂದ ಹೊರಗೆ ಹೋಗಿ ಹೇಳ್ಬೇಕು, ನನ್ನ ಮನೆಯಲ್ಲಿ ಸಮಾಧಾನ ತಂಗಿರಲಿ. ನೀನು ಕೆಲಸದಿಂದ ಮನೆಗೆ ಬರುವಾಗ, ಮನೆ ಒಳಗೆ ಬರುವಾಗಲೇ ಹೇಳಬೇಕು, ಮನೆಯಲ್ಲಿ ಉಂಟಾಗಿರಲಿ, ಸಮಾಧಾನ ಉಂಟಾಗಲಿ. ಸಮಾಧಾನ ಅಂದ್ರೆ ಅರ್ಥ ಏನು ಗೊತ್ತಾ? ಶಾಲೋಮ್. ಶಾಲೋಮ್ ಅಂದ್ರೆ ಏನು? ಸಮಾಧಾನ ಅಂದ್ರೆ ಬರೀ ಸಮಾಧಾನ ಅಲ್ಲ. ಸಮಾಧಾನದಲ್ಲಿ ಸೌಭಾಗ್ಯ, ಆರೋಗ್ಯ, ಸ್ವಸ್ಥತೆ, ಐಶ್ವರ್ಯ ಎಲ್ಲವೂ ಕೂಡಿದ್ದೇನಾಗಿದೆ? ಸಮಾಧಾನ. ನಾವು ತಿಳ್ಕೊಂಡಿರೋದೇನು? ಜಗಳ ಆಡುವಾಗ ಸಮಾಧಾನ ಮಾಡ್ತಾರಲ್ಲ, ಅದು ಇಲ್ಲ, ಅದು ಆ ಸಮಾಧಾನ ಅಲ್ಲ. ಈ ಸಮಾಧಾನ ಅಂದರೆ ಸಂಪೂರ್ಣವಾದಂಥ ಐಶ್ವರ್ಯ, ಆರೋಗ್ಯ, ಸ್ವಸ್ಥತೆ, ನಿನ್ನ ಮನೆಯಲ್ಲಿ ಸ್ವಸ್ಥ ಬುದ್ಧಿ, ಜ್ಞಾನ ಎಲ್ಲವೂ ಉಂಟಾಗಿರಲಿ ಎಂಬುದಾಗಿ ಹೇಳುವುದು. ಅದಕ್ಕೆ ನೀವು ಬಾಯಿ ತರೋದು ನಿಮ್ಮ ಮನೆಯಲ್ಲಿ ಏನು ನೋಡಬೇಕು? ಯೇಸು ಪುನರುತ್ಥಾನ ಮೇಲೆ ಮರಿಯಾಳಿಗೆ ಹೇಳಿದ್ದು ಸಮಾಧಾನ, ಶಾಲೋಮ್. ಶಿಷ್ಯರಿಗೆ ಬಂದು ಹೇಳಿದೇನು? ಸಮಾಧಾನ. ಪ್ರೈಸ್ ಅಲ್ಲ. ನಾವೇನು ಮಾಡ್ಬಿಟ್ಟಿದ್ವಿ? ಸಮಾಧಾನನೇ ಹೇಳಲ್ಲ. ಹಲ್ಲೆಲೂಯಾ. ಆಶೀರ್ವಾದ ಅಂತ್ಯದಲ್ಲಿ ಹೇಳಬೇಕಾದ್ರೆ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಮಾಧಾನ, ಐಕ್ಯತೆ ನಿಮ್ಮೊಂದಿಗೆ ಇರಲಿ. ನಾವೇನು ಮಾಡ್ತೀವಿ? ಇಲ್ಲಿ ಆಮೇಲೆ ಅಂತ ಹೇಳ್ಬಿಟ್ಟು ಆಮೇಲೆ ಸುಮ್ಮನೆ ಹೋಗ್ಬಿಡ್ತೀವಿ. ಇಲ್ಲ, ಪ್ರೊನೌನ್ಸ್ ಮಾಡಿ. ನಿಮ್ಮ ಮನೇಲಿ ಏನು ಮಾಡ್ರಿ? ಸಮಾಧಾನವನ್ನು ಮಾತನಾಡ್ರಿ, ಸಮಾಧಾನವನ್ನು ಹೇಳ್ರಿ. ಆ ರಕ್ಷಣೆಯಲ್ಲಿ ಉಂಟಾದಾಗ 3ನೇ ಆಶೀರ್ವಾದ ಈ ಲೋಕದಲ್ಲಿ ಯಾರು ಕೊಡಲಾರದು. ಪರಲೋಕದ ಸಕಲ ಆಶೀರ್ವಾದದಲ್ಲಿ ಒಂದು ಆಶೀರ್ವಾದ ಸಮಾಧಾನ ಎಂಬ ಆಶೀರ್ವಾದ. ಹಲ್ಲೆಲೂಯಾ. 4ನೇದಾಗಿ ಇರುವಂಥ ಆಶೀರ್ವಾದ ಏನೆಂದರೆ ಸ್ವಸ್ಥ ಬುದ್ಧಿ ಉಳ್ಳ ಆಶೀರ್ವಾದ. ಹಲ್ಲೆಲೂಯಾ. ಸ್ವಸ್ಥ ಬುದ್ಧಿ.
ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬತಕ್ಕ ಅರಿಯತಕ್ಕ ಗ್ರಹಿಕೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಹಲೋಕದಲ್ಲಿ ಮೊದಲು ಇದ್ದಾಗ ನಮಗೆ ಯಾವುದು ದೇವರು ಯಾವುದು ದೇವರಲ್ಲ, ಯಾವುದು ನರಕಕ್ಕೆ ಹೋಗಬೇಕು ಎಲ್ಲಿ ಸ್ವರ್ಗಕ್ಕೆ ಹೋಗಬೇಕು ಏನೆಂಬುದಾಗಿ ಅರಿವು ನಮಗೆ ಇರಲಿಲ್ಲ. ಈಗ ಪರಲೋಕದ ಸಕಲ ಆಶೀರ್ವಾದಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸುವುದರಿಂದ ಇವತ್ತು ದೇವರು ನಮಗೆ ಏನು ಕೊಟ್ಟಿದ್ದಾನೆ? ಸಮಾಧಾನ ಮಾತ್ರವಲ್ಲ, ನಮಗೆ ಸ್ವಸ್ಥ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಸಹಸ್ರಾರು ದೆವ್ವಗಳನ್ನು ಹಿಡಿದವನು ಆತನು ದೆವ್ವ ಬಿಟ್ಟು ಹೋದ ಮೇಲೆ ಆತನೇನಾಗಿದ್ದಂತೆ ವಸ್ತ್ರ ಧರಿಸಿಕೊಂಡವನಾಗಿ ಸ್ವಸ್ಥ ಬುದ್ಧಿಯುಳ್ಳವನಾಗಿ ಏನು ಮಾಡ್ದ? ಯೇಸುವಿನ ಪಾದದಲ್ಲಿ ಕೂತ್ಕೊಂಡ. ಇವತ್ತು ನಾವೆಲ್ಲರೂ ಎಲ್ಲಿ ಕೂತಿದ್ದೀವಿ? ಯೇಸುವಿನ ಪಾದದಲ್ಲಿ. ಬುದ್ಧಿ ಕೆಟ್ಟವರಾಗಿ ತಲೆ ಕೆಟ್ಟವರಾಗಿ ಕೂತಿಲ್ಲ, ನಾವು ಎಲ್ಲಿ ಕೂತಿದ್ದೀವಿ ಇವಾಗ? ಸ್ವಸ್ಥ ಬುದ್ಧಿ ಉಳ್ಳವರಾಗಿ ಕೂತಿದ್ದೀವಿ. ಹಲ್ಲೆಲೂಯಾ. ದಾರಿ ತಪ್ಪಿದ ಮಗ ಪಟಿಗನಾಗಿ ಹೋದ ಮೇಲೆ ಅವನಿಗೆ ಏನು ಬಂತಂತೆ? ಬುದ್ಧಿ ಬಂತಂತೆ. ನಮಗೆಲ್ಲ ಇವಾಗ ಏನು ಬಂದಿದೆ? ಬುದ್ಧಿ ಬಂದು. ಮೊದಲು ನಮಗೇನಿರಲಿಲ್ಲ? ಬುದ್ಧಿ ಇರಲಿಲ್ಲ. ಬುದ್ಧಿ ಇತ್ತ? ಬುದ್ಧಿ ಇರಲಿಲ್ವಾ? ಬುದ್ಧಿ ಇರಲಿಲ್ಲ. ಹಲ್ಲೆಲೂಯಾ. ನಾವೆಷ್ಟೇ ಓದಿರ್ಬೋದು, ಎಷ್ಟೇ ಕಲ್ತಿರ್ಬೋದು, ಟೀಚರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಕ್ರಿಸ್ತನು ಇಲ್ಲ ಅಂದರೆ ನಾನು ಯಾರು? ಝೀರೋ. ಹಲ್ಲೆಲೂಯಾ. ಕ್ರಿಸ್ತನು ಇದ್ದರೆ ನಾನು ಯಾರು? ಹೀರೋ. ಹಲ್ಲೆಲೂಯಾ. ನಾನು ಈ ಕಲಿಬೇಕಾದ್ರೆ, ಕಾಗುಣಿತ ಕಲಿಬೇಕಾದ್ರೆ ಏಟುಗಳ ಮೇಲೆ ಮಾವ ಒಂದು ಕಡೆ ನಮ್ಮ ಅಕ್ಕ ಒಂದು ಕಡೆ ಹೊಡೆದು ನನಗೆ ಬುದ್ಧಿ ಬರುತ್ತೆ ಅಂತ ಹೇಳಿದ್ರೆ ಬುದ್ಧಿ ಇಲ್ಲದೆ ಹೋಯ್ತು. ಬುದ್ಧಿ ಎಲ್ಲ ಏನಾಗ್ಬಿಡ್ತು? ಹಳದೋಯ್ತು. ಕ್ರಿಸ್ತನ ಬಳಿಗೆ ಬಂದಾಗ ಈಗೇನಾಯಿತು? ಹಲ್ಲೆಲೂಯಾ. ಈಗ ಟೀಚರ್ಗೆ ನನ್ನ ವಾಕ್ಯ ಅವರು ಕೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತಗ್ಗಿಸ್ಕೊಂಡು ಹೇಳ್ತಾ ಇದ್ದೆ, ಎಮ್ಮೆ ಕೊಚ್ಕೊಳಕ್ಕೆ ಕೇಳ್ತಾ ಇಲ್ಲ. ನಾನು ಒಂದು ವೇಳೆ ಕ್ರಿಸ್ತನ ಇಲ್ಲ ಅಂದಿದ್ರೆ ನಾನು ಇವತ್ತೇನಾಗಬೇಕಾಗಿತ್ತು? ದಡ್ಡನಾಗ. ಇವತ್ತು ಲೌಕಿಕವಾದ ಜ್ಞಾನ ಬುದ್ಧಿ ಇಲ್ಲದಿರ್ಬೋದು, ಆದರೆ ಕ್ರಿಸ್ತನನ್ನು ಕುರಿತಾದಂಥ ಜ್ಞಾನ, ಕ್ರಿಸ್ತನನ್ನು ಕುರಿತಾದ ತಿಳುವಳಿಕೆ, ಸೇವೆಯ ಜ್ಞಾನ, ಜನರನ್ನು ನಡೆಸುವಂಥ ಜ್ಞಾನ, ಪ್ರೈಸ್ ಇದೆಲ್ಲ ನಮಗೆ ಇರಲೇ ಇಲ್ಲ ರೀ. ಹಲ್ಲೆಲೂಯಾ. ಇದೆಲ್ಲ ಹೇಗೆ ಬಂತು? ಸ್ವಸ್ಥ ಬುದ್ಧಿ ಕ್ರಿಸ್ತನ ಬಳಿಗೆ ಬಂದ ಮೇಲೆ. ದಾರಿ ತಪ್ಪಿದ ಮನೆಗೆ ಏನು ಬಂತು? ಬುದ್ಧಿ ಬಂತು. ಇವತ್ತು ನಮಗೆಲ್ಲರಿಗೂ ದೇವರು ಏನು ಕೊಟ್ಟಿದ್ದಾನೆ? ಬುದ್ಧಿಯನ್ನು, ಸ್ವಸ್ಥ ಬುದ್ಧಿಯನ್ನು ದೇವರು ಕೊಟ್ಟಿದ್ದಾನೆ. 5ನೇದಾಗಿ ಆಶೀರ್ವಾದ ಏನು ಗೊತ್ತಾ? ನಿತ್ಯ ಜೀವವನ್ನು. ರಕ್ಷಣೆಯಲ್ಲಿರುವಂಥ ಆಶೀರ್ವಾದ ಏನು? ಈ ನಿತ್ಯ ಜೀವವನ್ನು ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಾಧ್ಯನಾ? ಸಾಧ್ಯನೇ ಇಲ್ಲ. ಹಾಗಾದರೆ ಈ ನಿತ್ಯ ಜೀವ ಎಂಬುದು ದೇವರು ನಮಗೆ ಉಚಿತವಾಗಿ ಇವತ್ತು ನಮಗೇನು ಮಾಡಿದ್ದಾನೆ? ಕೊಟ್ಟಿದ್ದಾನೆ. ಅದಕ್ಕೆ ಪರಲೋಕದ ಸಕಲ ಆಶೀರ್ವಾದಗಳಲ್ಲಿ ಒಂದು ಮಾತ್ರ ನಾನು ಹೇಳ್ತಾ ಇರೋದು ಯಾವುದು? ರಕ್ಷಣೆ. ಎಲ್ಲರೂ ಹೇಳ್ರಿ, ರಕ್ಷಣೆ. ರಕ್ಷಣೆಯಲ್ಲಿ ಏನಿದೆ? ಪಾಪ ಕ್ಷಮಾಪಣೆ ಇದೆ, ಶಾಪದಿಂದ ಬಿಡುಗಡೆ ಇದೆ, ಸಮಾಧಾನ ಇದೆ, ಆಮೇಲೆ ಸ್ವಸ್ಥ ಬುದ್ಧಿ ಇದೆ, ನಿತ್ಯ ಜೀವವಿದೆ. ಹಲ್ಲೆಲೂಯಾ. ಸೊ 5 ಆಶೀರ್ವಾದಗಳನ್ನು ನಾವು ನೋಡುವರಾಗಿದ್ದೇವೆ. ಈಗ ನಾವು ಎಫೆಸರ ಪತ್ರಿಕೆಯಲ್ಲಿ ನಾವು ತೆಗೆದುಕೊಳ್ಳೋಣ. ನಾವು 4ನೇ ವಚನಕ್ಕೆ ಬರೋಣವಾ? 4ನೇ ವಚನ ಓದಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಇಲ್ಲಿ 2ನೇ ಆಶೀರ್ವಾದ ಎಫೆಸರ ಪತ್ರಿಕೆಯಲ್ಲಿರುವಂಥದ್ದಲ್ಲಿ 9 ಆಶೀರ್ವಾದಗಳಲ್ಲಿ 2ನೇ ಆಶೀರ್ವಾದ ಯಾವುದಪ್ಪ ಅಂದರೆ, ನಮ್ಮನ್ನು ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ದೋಷ ಇಲ್ಲದವರಾಗಿ, ನಮ್ಮನ್ನು ಪರಿಶುದ್ಧರನ್ನಾಗಿ. ಯಾವಾಗ ದೇವರು ನಮ್ಮನ್ನು ಮಾಡಿದ್ದಾನೆ? ನೀನು ತಾಯಿನ ಗರ್ಭದಲ್ಲಿದ್ದಾಗ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇದ್ದವ್ರನ್ನ ತಾಯಿನ ಗರ್ಭದಲ್ಲಿ ಆರಿಸ್ಕೊಂಡ. ಹೊಸ ಒಡಂಬಡಿಕೆಯಿರುವಂಥ ನಮ್ಮನ್ನು ದೇವರು ಯಾವಾಗ ಆರಿಸ್ಕೊಂಡಿದ್ದಾನೆ? ಯಾವಾಗ ಆರಿಸ್ಕೊಂಡಿದ್ದಾನೆ? ಯಾರು ಶ್ರೇಷ್ಠರು? ಹಳೆ ಒಡಂಬಡಿಕೆಯಲ್ಲಿ ಇದ್ದವರು ಶ್ರೇಷ್ಠರ? ಹೊಸ ಒಡಂಬಡಿಕೆಯಲ್ಲೂ ಶ್ರೇಷ್ಠರ? ಅಬ್ರಾಮನು, ಈಸಾಕನು, ಯಾಕೋಬರಿಗಿಂತಲೂ ನಾವೆಲ್ಲರೇನಾಗಿದ್ದೀವಿ? ಅವರೆಲ್ಲರೂ ತಾಯಿನ ಗರ್ಭದಲ್ಲಿ ಆರಿಸ್ಕೊಂಡ್ರು. ನೀನು ಮತ್ತು ನಾನು ಯಾವಾಗ ಆರಿಸ್ಕೊಂಡಿದ್ದೀವಿ? ಜಗದುತ್ಪತ್ತಿ ಅಂದರೆ ಏನು? ಆದಿಕಾಂಡ 1:1 ಇರೋಕ್ಕಿಂತ ಮುಂಚೆ. ಆದಿಕಾಂಡ 1:1 ಅಂತ ಹೇಳಿಲ್ಲ, ಆದಿಕಾಂಡ 1:5 ಅಂತ ಹೇಳಿಲ್ಲ, ಆದಿಕಾಂಡ 1:10 ಅಂತ ಹೇಳಿಲ್ಲ. ಜಗದುತ್ಪತ್ತಿ ಅಂದ್ರೆ ಅರ್ಥ ಏನು? ಆದಿಕಾಂಡ 1:1 ಆಗಕ್ಕಿಂತ ಮುಂಚೆ ನೀನು ಕರ್ತನಲ್ಲಿ ಏನಾಗಿದೆ? ನೀನು ಆರಿಸಿಕೊಳ್ಳಲ್ಪಟ್ಟವನಾಗಿದೆಯಾ. ಏನಕ್ಕಾಗಿ ಅಂದರೆ ನೀನು ಪರಿಶುದ್ಧನು, ದೋಷ ಇಲ್ಲದವನು ಎಂಬುದಾಗಿ. ಇವತ್ತು ಎಷ್ಟು ಮಂದಿ ನಾವು ನಂಬ್ತೀರಿ ನಾವು ಪರಿಶುದ್ಧರು,
ದೋಷ ಇಲ್ಲದವರು ಎಂಬುದಾಗಿ. ಇನ್ನು ಅನೇಕರಿಗೆ ಮೈಂಡ್ ಸೆಟಪ್ ಏನಂದರೆ, ನೀನು ಇನ್ನೂ ಪರಿಶುದ್ಧನಾಗಬೇಕು, ಇನ್ನೂ ನೀನು ಪರಿಶುದ್ಧನಾಗಿಲ್ಲ, ಇನ್ನೂ ನೀನೇನಾಗಿಲ್ಲ, ದೋಷಭರಿತನಾಗಿದೆಯಾ, ನಿನಗೆ ದೋಷ ಇದೆ, ಅದಕ್ಕೆ ನೋಡು ನಿನಗೆ ಮಕ್ಕಳಾಗಿಲ್ಲ, ಇದಕ್ಕೆ ನೋಡು ನಿನಗೆ ಕೆಲಸ ಸಿಗ್ತಾ ಇಲ್ಲ, ಇದಕ್ಕೆ ನೋಡು ನಿನಗೆ ಶಾಪ, ಅದಕ್ಕೆ ನೋಡು ಎಡವಿ ಬಿದ್ದು, ಅದಕ್ಕೆ ನೋಡು ನಿನಗೆ ಆಕ್ಸಿಡೆಂಟು. ಏನಕ್ಕೆ? ನೀನು ಸರಿ ಇಲ್ಲ, ನೀನು ಪಾಪಿ, ನೀನು ತಪ್ಪು ಮಾಡ್ದಲ್ಲ, ಅದರಿಂದ ಅಂತೇಳಿ ಸುಳ್ಳುಗಾರನಾಗಿರುವ ಸೈತಾನನು ನೀನು ನಿರ್ದೋಷಿಯು, ನೀನು ದೋಷ ಇಲ್ಲದವನು, ಪರಿಶುದ್ಧವಂತನು ಎಂಬುದನ್ನು ಹೇಳಲಿಕ್ಕೆ ಅದನ್ನು ಹೇಳಿದ್ದನ್ನು ಮರೆತು ಬಿಟ್ಟು ನಿನ್ನನ್ನು ಏನಂತ ಇವತ್ತು ನಮ್ಮನ್ನು ಮಾಡ್ತಾ ಇದ್ದಾನೆ ಅಂದರೆ, ಗಿಲ್ಟಿ ಕಾನ್ಷಿಯಸ್ ಅಲ್ಲಿ ನಮ್ಮನ್ನು ಕುಂಡ್ರಿಸಿಬಿಟ್ಟಿದ್ದಾನೆ. ನಾನು ಯೋಗ್ಯನಲ್ಲ, ನಾನು ಪಾತ್ರನಲ್ಲ, ನಾನು ಅರ್ಹನಲ್ಲ, ನಾನು ಪರಿಶುದ್ಧನಿಲ್ಲ, ಇನ್ನು ನಾನೇನಾಗಬೇಕು, ಪರಿಶುದ್ಧನಾಗಬೇಕು, ಇನ್ನೂ ಪರಿಶುದ್ಧನಾಗಬೇಕು. ಅದಕ್ಕೆ ಉದಾಹರಣೆ ಏನು ತಗೊಳ್ತೀವಿ? ದೇವರು ಪರಿಶುದ್ಧನಾಗಿರೋ ಪ್ರಕಾರವಾಗಿ ನೀನು ಸಹ ಏನಾಗಿರು, ಪರಿಶುದ್ಧನಾಗಿರು. ಹಾಗಾದರೆ ದೇವರೆಷ್ಟು ಪರಿಶುದ್ಧನು, ಹಾಗಾದರೆ ನಾನೇನಿಲ್ಲ ಪರಿಶುದ್ಧ. ನೀನು ಅಂದರೆ ಯಾರು? ನೀನು ಅಂದರೆ ಯಾರು ಹೇಳ್ರಿ? ನಾನಂದ್ರೆ ಯಾರು? ಈ ದೇಹ ನಾನಾ? ಸತೀಶ್ ಪಾಸ್ಟರ್ ಅಂದರೆ ನಾನಾ ಅಥವಾ ನನ್ನ ಒಳಗಿರುವ ಆತ್ಮನ? ಹೇಳ್ರಿ. ನಾನೀಗ ಇದ್ದೀನಿ, ಒಂದು ವೇಳೆ ನಾನು ಸತ್ತೋದ್ರೆ ಸತೀಶ್ ಪಾಸ್ಟ್ರು ಸತ್ತೋದ್ರು ಅಂತ ಹೇಳ್ತಾರೆ. ಆಮೇಲೆ ಸತೀಶ್ ಪಾಸ್ಟ್ರು ಅಂತ ಹೇಳಲ್ಲ, ಏನಂತ ಹೇಳ್ತಾರೆ? ಬಾಡಿ ಅಂತ ಹೇಳ್ತಾರೆ. ಯಾರಾದರೂ ಮನೆಯಲ್ಲಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಹೋದ್ರು, ಕೇಳ್ತಿರಲಿಲ್ಲ, ಅವ್ರು ಆಸ್ಪತ್ರೆಗೆ ಹೋಗಿದ್ದಾರೆ, ಸತ್ತೋಗ್ಬಿಟ್ರೆ ಆಮೇಲೆ ಏನು ಹೇಳ್ತೀವಿ? ಬಾಡಿ ಅಂತೇಳಿ. ಏನು ಹೇಳ್ತೀವಿ? ಹೆಸರು ಹೋಗ್ಬಿಡ್ತು. ಈಗ ಯಾರು? ರಾಮಪ್ಪ ಕೃಷ್ಣಪ್ಪ ಇಲ್ಲ. ಈಗ ರಾಮಪ್ಪ ಕೃಷ್ಣಪ್ಪ ಹೆಸರು ಹೋಗಿ ಇವಾಗ ಏನಾಗ್ಬಿಡ್ತು? ಹಾಗಾದ್ರೆ ರಾಮಪ್ಪ ಕೃಷ್ಣಪ್ಪ ಯಾರು? ನೀನು. ಯಾರು? ಆತ್ಮ ಎಂಬುದು ಯಾರು? ನೀನು. ನಿನ್ನ ಹೆಸರೇನು? ಜೇಮ್ಸೋ, ಪೀಟ್ರೋ, ನಹೋಮಿನೋ ಏನೋ ಇದೆಯಲ್ಲ. ನಹೋಮಿ ನೀನಲ್ಲ, ಜೇಮ್ಸು ನೀನಲ್ಲ, ಪೀಟ್ರ್ ನೀನಲ್ಲ, ಸತೀಶ್ ನಾನಲ್ಲ. ಯಾರು? ನನ್ನ ಒಳಗಿರುವ ಆತ್ಮನು. ಹಾಗಾದರೆ ನಾನು ಪರಿಶುದ್ಧನು, ದೋಷ ಇಲ್ಲದವನು ಆಗಿರುವುದು ಯಾರು? ನನ್ನ ಆತ್ಮವು ಕ್ರಿಸ್ತನು ಹೇಗೆ ಪರಿಶುದ್ಧನಾಗಿದ್ದಾನೋ ಹಾಗೆಯೇ ನನ್ನ ಆತ್ಮವು, ನನ್ನ ಪ್ರಾಣವು ಏನಾಗಿದೆ? ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ಪರಿಶುದ್ಧನಾಗಿದ್ದೀಯಾ? ಈ ದೇಹ ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು ಅಂತ ಹೇಳಿಕೊಳ್ಳೋ ತನಕ ಈ ದೇಹದಲ್ಲಿ ಏನಿರ್ತದೆ? ಹೊಟ್ಟೆ ಕಿಚ್ಚು, ಕಹಿ, ಕೋಪ, ಕ್ರೋಧ ಇವುಗಳು ಏನಿರ್ತದೆ ನಮಗೆ ಇರುವಂಥದ್ದಾಗಿದೆ. ಇದನ್ನು ನಾವೇನು ಮಾಡಬೇಕು? ನಾವು ಸತ್ಯವನ್ನು ಅರಿತಾ ಸತ್ಯವನ್ನು ತಿಳ್ಕೊಳ್ಳುತ್ತಾ ಕೃಪೆಯಿಂದ ಈ ಶರೀರ ಭಾವದ ಕರ್ಮಗಳನ್ನು ನಾವೇನು ಮಾಡ್ತೀವಿ? ಅನುದಿನವೂ ಹೋರಾಡಿ ಜಯಿಸಲಿಕ್ಕೆ ಆಗಲಿಕ್ಕಾಗುತ್ತದೆ. ಅದಕ್ಕೆ ನಾನು ರಕ್ಷಣೆ ಎಲ್ಲಿ ಹೊಂದಿದ್ದೇನೆ? ನನ್ನ ಆತ್ಮವು ಏನಾಗಿದೆ? ಪರಿಪೂರ್ಣ ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿದೆ. ಹಾಗಾದರೆ ನಿನ್ನ ಆತ್ಮ, ನೀನು ಅಂದರೆ ಯಾರು? ನನ್ನ ಆತ್ಮ. ಹಲ್ಲೆಲೂಯಾ. ಹಾಗಾದರೆ ನಿನ್ನ ಆತ್ಮ ಇವಾಗ ಯಾರ ಥರ ಆಗಲ್ಲ? ನೀ ಸತ್ತು ಹೋಗಿದ್ದಂಥ ನನ್ನ ಆತ್ಮ ಇವಾಗ ಏನಾಗಿದೆ? ಕ್ರಿಸ್ತನಲ್ಲಿ ತಿರುಗಿ ಹುಟ್ಟಿದೆ, ಬದುಕಿದೆ. ಹಾಗಾದರೆ ನೀನು ಅಂದರೆ ಯಾರು? ಆತ್ಮ. ಹಾಗಾದರೆ ದೇವರು ಪರಿಶುದ್ಧನಾಗಿರೋ ಪ್ರಕಾರವಾಗಿ ನೀವು ಪರಿಶುದ್ಧರಾಗಿರಿ ಅದರ ಅರ್ಥ, ನಾನು ಇವಾಗ ನನ್ನ ಆತ್ಮದಲ್ಲಿ ಏನಾಗಿದ್ದೇನೆ? ದೇವರು ಪರಿಶುದ್ಧನಾಗಿರೋ ಪ್ರಕಾರವಾಗಿ ನಾನು ಪರಿಶುದ್ಧನಾಗಿದ್ದೇನೆ ಎಂಬ ಅರಿವು, ನಂಬಿಕೆ, ತಿಳುವಳಿಕೆ, ಈ ಗ್ರಹಿಕೆ ನನಗೆ ಬಂದಾಗ, ತಿಳಿದಾಗ ನಾನು ಏನು ಮಾಡೋಕ್ಕಾಗಲ್ಲ? ಪಾಪದ ಕೆಸರಿನಲ್ಲಿ ಕಾಲಿಡಲಿಕ್ಕೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ನನಗೆ ಅರಿವು ಬಂದಿದೆ, ತಿಳುವಳಿಕೆ ಬಂದಿದೆ, ನಾನು ಯಾರಾಗಿದ್ದೇನೆ? ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ. ಇದುವರೆಗೂ ನಾನು ಪರಿಶುದ್ಧನಿಲ್ಲ ಎಂಬುದನ್ನು ಮುದ್ರೆ ನಮ್ಮ ಮೇಲೆ ಸೈತಾನನು ಹಾಕಿರೋದ್ರಿಂದ ನಾವು ಅನೇಕ ವೇಳೆಗಳಲ್ಲಿ ಏನು ತಿಳ್ಕೊಂಡಿದ್ದೀವಿ? ನಾನು ಅಶುದ್ಧನೆಂಬುದಾಗಿ. ಯಾರು ಹೇಳಿದ್ದು? ಲೋಕದ ಜಗದೋತ್ಪತ್ತಿಗೆ ಮುಂಚಿತವಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡವನು. ಏನಕ್ಕಾಗಿ ಅಂದರೆ ನಿಮ್ಮನ್ನು ಪರಿಶುದ್ಧರನ್ನಾಗಿ, ದೋಷ ಇಲ್ಲದವರನ್ನಾಗಿ ಆತನ ರಕ್ತದಿಂದ ಮಾಡಿದ್ದಾನೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಹೇಳ್ರಿ, ಒಬ್ಬನು ತನ್ನನ್ನು ತಾನು ಶುದ್ಧ ಮಾಡಿಕೊಳ್ಬೇಕಾದ್ರೆ ಏನು ಮಾಡ್ಕೊಳ್ತಿದ್ದ? ಯಾರಿಗೂ ಗೊತ್ತಿದೆಯಾ? ಮೋಶೆ ಧರ್ಮಶಾಸ್ತ್ರ ಏನು ಹೇಳ್ತಿತ್ತು? ಪ್ರಾಣಿ ಬಲಿ. ಎರಡನೇದು ಸುನ್ನತಿ. ಆಮೇಲೆ ಏನು ಮಾಡಬೇಕಾಯ್ತು? ಅವನು ಗೋಣಿ ತಾಟು ಹೊತ್ಕೋಬೇಕಾಯ್ತು. ಆಮೇಲೆ ಬೂದಿಯನ್ನು ಹಚ್ಕೊಳ್ಬೇಕಾಗಿತ್ತು.
ಗಂಡ ಹೆಂಡತಿಯ ಸಂಬಂಧದಿಂದ ದೂರ ಇರಬೇಕಾಗಿತ್ತು. ಇದರಿಂದ ಶುದ್ಧ ಮಾಡ್ಕೊಳ್ತಿದ್ದ. ಅವನ ಶರೀರದಲ್ಲಿ ಶುದ್ಧ ಮಾಡ್ಕೊಳ್ತಿದ್ದ ಹೊರತು ಅವನ ಆತ್ಮದಲ್ಲಿ ಏನಾಗ್ತಿರ್ಲಿಲ್ಲ, ಅವನಿಗೆ ಶುದ್ಧ ಆಗ್ತಿರ್ಲಿಲ್ಲ. ಈಗ ಹೇಳ್ರಿ, ಯೇಸು ಕ್ರಿಸ್ತನ ರಕ್ತ ನಮ್ಮ ಶರೀರದ ಕರ್ಮಗಳನ್ನು ಶುದ್ಧ ಮಾಡಲಿಕ್ಕೆ ಬಂತ? ನಮ್ಮ ಆತ್ಮಗಳಲ್ಲಿರುವಂಥ ದೋಷಗಳನ್ನು ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ ಬಂತ? ವೆರಿ ಗುಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಈ ಮೂಗಲ್ಲಿ ಉಸಿರಾಡೋ ತನಕ ನಿನಗೆ ಶರೀರ ಸಂಬಂಧಪಟ್ಟಂತ ಬಲಹೀನತೆಗಳು ಇರುವಂಥದ್ದಾಗಿದೆ. ಆದರೆ ನಿನ್ನ ಒಳಗಿನ ಮನುಷ್ಯ ನೀನು ಏನಾಗಿದೆ? ನೀನು ಪರಿಶುದ್ಧನಾಗಿದೆ. ಎಲ್ಲರೂ ಹೇಳ್ರಿ, ನಾವೆಲ್ಲರೂ ಏನಾಗಿದ್ದೀವಿ? ಎಲ್ಲ ಹೇಳ್ರಿ, ತಲೆ ಮೇಲೆ ಕೈ ಇಟ್ಟು ಹೇಳ್ರಿ, ನಾನೇನಾಗಿದ್ದೇನೆ? ಇನ್ನು ನಾನು ಪಾಪಿ ಅಲ್ಲ. ಹಲ್ಲೆಲೂಯಾ. ಇನ್ನು ಮುಂದೆ ನಾವು ದೇವರ ಬಳಿಗೆ ಬರುವಾಗ ದೇವರೇ ಕ್ಷಮಿಸಪ್ಪ ಅಥವಾ ದೇವರೇ ಶುದ್ಧ ಮಾಡಪ್ಪ ಎಂಬುದಾಗೆಲ್ಲ ಬೈಬಲ್ ಏನು ಹೇಳ್ತದೆ ಎಂಬುದಾಗಿ ನಾವು ಓದಿಕೊಳ್ಳೋಣ. ಒಂದು ವಚನವನ್ನು ಓದಿಕೊಳ್ಳ್ರಿ. ಎಫೆಸಬರ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನವನ್ನು ಓದಿಕೊಳ್ಳೋಣ. 5:27. ಎಂದು ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನ ಮಾಡಿಸಿ, ಹೇಳ್ರಿ, ಜಲಸ್ನಾನವನ್ನು ಮಾಡಿಸಿ. ಇದೇನು ವಚನ? ಇದು ಭವಿಷ್ಯತ್ ವಚನದ ಅಥವಾ ಘಾತಕಾಲ ವಚನನ? ಏನು 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 ನಾವೇನು ಪ್ರೇಯರ್ ಮಾಡ್ತೀವಿ? ದೇವರೇ ಪರಿಶುದ್ಧ ಮಾಡು. ದೇವರು ಹೇಳ್ತೇವೆ, ನಾನು ನಿನ್ನನ್ನು ಪರಿಶುದ್ಧ ಮಾಡಿದ್ದೇನೆ. ಮಾಡಿದನು. ಯಾವಾಗ ಮಾಡಿದನು? ಕಲ್ವಾರಿ ಶಿಲುಬೆಯಲ್ಲಿ ತಾನು ರಕ್ತವನ್ನು ಸುರಿಸಿದಾಗ ನಮ್ಮನ್ನು ಏನು ಮಾಡಿದ? ಆತನು ತೀರಿತು. ಹಲ್ಲೆಲೂಯಾ. ಯಾವಾಗ ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿಯೋ ನಿನ್ನ ಎಲ್ಲ ದೋಷಗಳನ್ನು, ಆತನು ಅಪರಾಧಗಳನ್ನು ನೀಗಿಸಿ ನಿನ್ನನ್ನು ಪರಿಶುದ್ಧವೂ ನಿರ್ದೋಷವೂ ಮಹಿಮೆ ಉಳ್ಳದಾಗಿರುವ ಸಭೆಯನ್ನಾಗಿ ತನ್ನೆದುರು ನಿಲ್ಲಿಸಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ನಿನ್ನನ್ನು ಶುದ್ಧ ಮಾಡುತ್ತಾನೇನಾ? ಶುದ್ಧ ಮಾಡಿದ್ದಾನೇನಾ? ಶುದ್ಧ ಮಾಡಿದನು. ಈಗ ನೀನು ಶುದ್ಧನಾಗಬೇಕಾ? ಶುದ್ಧನಾಗಿದ್ದೀಯಾ? ಎಲ್ಲ ಹೇಳ್ರಿ, ಏನಾಗಿದ್ದೇನೆ? ಜೋರಾಗಿ ಹೇಳ್ರಿ, ಏನಾಗಿದ್ದೇನೆ? ಹಲ್ಲೆಲೂಯಾ. ಹಾಗಾದ್ರೆ ನೀನು ಶುದ್ಧನಾಗಬೇಕಂದ್ರೆ ಏನು ಮಾಡಬೇಕು? ಗೋಣಿತಾಟು ಒತ್ಕೊಳ್ಬೇಕು, ಬೂದಿ ತಲೆ ಮೇಲೆ ಹಾಕ್ಕೊಳ್ಬೇಕು. ಆಮೇಲೆ ಇನ್ನೇನು ಮಾಡಬೇಕು? ಯಾರು ಮಾಡ್ತಿದಾರ ಹಾಗೆ? ಯಾರು ಮಾಡ್ತಿಲ್ವಲ್ಲ? ಹಾಗಾದ್ರೆ ಹಳೆ ಒಡಂಬಡಿ ನೀವು ಶುದ್ಧರಾಗದಂದ್ರೆ ಆ ಥರ. ನೀವು ಬಲಿ ತರಬೇಕಾಗಿತ್ತು, ಈಗ ಬಲಿ ತರ್ತಾ ಇದ್ದೀರಾ? ಇಲ್ಲ. ಮತ್ತೆ ನೀವು ಹೇಗೆ ಶುದ್ಧರಾಗೋದು? ನಂಬಿಕೆ ಮೂಲಕವಾಗಿ ನೀವೇನಾಗಿದ್ದೀರಿ? ನಾನು ನಂಬಿದ್ದೇನೆ, ನಾನು ಶುದ್ಧನಾಗಿದ್ದೇನೆ ಎಂಬುದಾಗಿ ನಂಬುವುದರ ಮೂಲಕವಾಗಿ ಏನಾಗಿದೆ? ನೀವು ಶುದ್ಧರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮ್ಮನ್ನು ನೋಡುತ್ತೇವೆ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 33-34ನೇ ವಚನ. 33-34ನೇ ವಚನ. ದೇವರು ಆದುಕೊಂಡವರ ಮೇಲೆ. ಯಾರೆಲ್ಲ ದೇವರಿಂದ ಆದುಕೊಳ್ಳಲ್ಪಟ್ಟಿದ್ದೀರಿ? ಒಂದು ನಿಮಿಷ. ಯಾರೆಲ್ಲ ದೇವರಿಂದ ಆದುಕೊಳ್ಳಲ್ಪಟ್ಟಿದ್ದೀರಿ? ಕೈ ಎತ್ತಿ ಒಂದು ಅಲ್ಲೇ ಹೇಳೋಣವಾ? ನೀವು ದೇವರನ್ನ ಆದುಕೊಂಡ್ರ? ದೇವ್ರು ನಿಮ್ಮನ್ನ ಆದುಕೊಂಡ್ರ? ನೀವು ದೇವ್ರನ್ನ ಹುಡುಕಿಕೊಂಡು ಬಂದ್ರ? ನೀವು ದೇವ್ರ ನಿಮ್ಮನ್ನು ಹುಡ್ಕೊಂಡು ಬಂದ? ನೀವು ದೇವ್ರನ್ನ ಮೊದಲು ಪ್ರೀತಿ ಮಾಡಲ್ಲ, ಆತ ನಿಮ್ಮನ್ನು ಪ್ರೀತಿ ಮಾಡದ? ಅಲೋ ಕೇಳ್ರಿ. ಹಾಗಾದ್ರೆ ದೇವರು ನಿಮ್ಮನ್ನು ಆದುಕೊಂಡ ಮೇಲೆ ಯಾರು 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 ದೇವರು ಆರಿಸಿಕೊಂಡ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ಅಲ್ಲ, ದೇವರೇ. ಹೆಂಗೆ? ದೇವರೇ, ಬೆರೀರೇ ಅಲ್ಲ, ದೇವರೇ. ಹೆಂಗೆ? ನಮ್ಮಪ್ಪನೇ. ದಾವೀದನಲ್ಲಿ ನೋಡು, ಸಿಂಹಾಸನದಲ್ಲಿ ನನ್ನನ್ನು ಕುಂಡಿಸಿ ಮಾಡಿದ ಯಾರು? ನಿಮ್ಮ ಅಪ್ಪ ಅಲ್ಲ. ಯಾರು? ದೇವರ. ನಮ್ಮಪ್ಪ ನಮ್ಮ ಸಿಂಹಾಸನ ಕೊಂಡಿರ್ತಾರೆ. ಆ ಥರ ನಾವು ಹೇಳಕ್ಕೆ ಬದಲಾಗಿ ಈಗ ಸೈತಾನ ನಮ್ಮನ್ನು ಹೆಂಗೆ ಮಾಡಿಸಿದ್ ಮಾಡಿದೆ? ದೇವರೇ. ಹೇಗೆ? ದೇವರೇ. ಡೌಟಾಗಿ ದೇವರೇ ನಮ್ಮನ್ನು ನೀತಿವಂತ. ಎಲ್ಲಿ? ನಾನು ನೀತಿವಂತನೇ ಇಲ್ಲಲ್ಲ. ಹೆಂಗೆ ನೀತಿವಂತರಾಗ್ಬಿಡಕ್ಕೆ ಸಾಧ್ಯನೇ ಇಲ್ಲ. ದೇವರು ಹೇಳಿಬಿಟ್ಟಿದ್ದಾನೆ, ಒಬ್ಬನು ಒಳ್ಳೆಯವನು ಇಲ್ಲ, ಒಳ್ಳೆಯವರು ಒಬ್ಬರು ಇಲ್ಲ. ನೀತಿವಂತರು ಭಾಳ ಜನ ಇದ್ದಾರೆ. ಒಳ್ಳೆಯವ್ರಿಗೂ ನೀತಿವಂತರಿಗೂ ಭಾಳ ವ್ಯತ್ಯಾಸ ಇದೆ. ಪ್ರಿಯರೇ, ಭೂಲೋಕದಲ್ಲಿ ನಮಗಿಂತ ಒಳ್ಳೆಯವರು ಇದ್ದಾರೆ. ನಮ್ಮ ಅಕ್ಕವ್ರ ರಕ್ಷಣೆ ಹೊಂದಬೇಕಾದ ದೊಡ್ಡ ಪ್ರಾಬ್ಲಮ್. ಪರಲೋಕಕ್ಕೆ ಹೋಗಬೇಕಾದ್ರೆ ಯೇಸು ಸ್ವಾಮಿ ನಂಬಿದವರು ಮಾತ್ರ ಪರಲೋಕಕ್ಕೆ ಹೋಗ, ಪಾಪಗಳ ಅಪರಾಧಗಳು ಕ್ಷಮಿಸಲ್ಪಟ್ಟು. ಹಾಗಾದರೆ ಗಾಂಧಿ ತಾತ ಹೋಗೋಕ್ಕಾಗಲ್ವಾ?
ಅವ್ರು ಎಷ್ಟು ಒಳ್ಳೆಯವರು, ದೇಶಕ್ಕೆ ಹೋಗೋರು, ಅವರು ಒಳ್ಳೆಯವರೇ, ಕೆಟ್ಟವರು ಅಂತ ಹೇಳಲಿಲ್ಲ. ಪ್ರೈಸ್ ಅಲ್ಲ. ನೀವೆಲ್ಲರೂ ಒಳ್ಳೆಯವರು, ನೀವು ಒಳ್ಳೆಯವರಾಗಿದ್ರಿಂದ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ನಿನ್ನ ಒಳ್ಳೆತನ ದೇವರ ರಾಜ್ಯಕ್ಕೆ ಸೇರ್ಸೋಕ್ಕಾಗಲ್ಲ. ಪ್ರೈಸ್ ಅಲ್ಲ. ಒಂದು ವೇಳೆ ರಕ್ಷಣೆ ಒಂದಕ್ಕಿಂತ ಮುಂಚೆ ನೀವು ಒಳ್ಳೆಯವರೇ ಆಗಿರ್ಬೋದು, ಆದರೆ ನಿಮ್ಮ ಒಳ್ಳೆತನ ಪರಲೋಕಕ್ಕೆ ಕಂಡು ಹೋಗೋಕ್ಕಾಗಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಒಬ್ಬನು ಒಳ್ಳೆಯವರಿಲ್ಲ ಅಂಬುದಾಗಿ. ಹಾಗಾದರೆ ನಾವು ಒಳ್ಳೆಯವರಲ್ಲ, ಕರೆಕ್ಟು. ನಾವು ನೀತಿವಂತರಾಗಿದ್ದೀವಿ. ಹೇಗೆ ನೀತಿವಂತರಾಗಿದ್ದೀವಿ? ಒಳ್ಳೆಯದು ಮಾಡಿ 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 ದೀಕ್ಷಾಸ್ಥಾನ ತಗೊಂಡ್ಮೇಲೆ, ಉಪವಾಸ ಪ್ರಾರ್ಥನೆ ಮಾಡಿದ್ಮೇಲೆ, ಫ್ಯಾಮಿಲಿ ಮೀಟಿಂಗ್ ಬಂದ ಮೇಲೆ, ಭಾನುವಾರ ಆರಾಧನೆ ಬಂದ ಮೇಲೆ, ಸೇವೆ ಹೋಗಿದ ಮೇಲೆ, ದೇವರು ಕೊಟ್ಟಿದ್ರ ಮೂಲಕವಾಗಿ ನಾವು ಯಾರು ನೀತಿವಂತರಾಗಲ್ಲ. ನೀತಿವಂತರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ, ಆತನ ಕೃಪೆಯಿಂದ ನಾವೆಲ್ಲರೂ ಏನಾಗಿದ್ದೀವಿ? ನೀತಿವಂತರಾಗಿದ್ದೇವೆ. ದೇವರು ಆದುಕೊಂಡವರ ಮೇಲೆ ಯಾರು ನಿನ್ನ ಮೇಲೆ ತಪ್ಪು ಹೊರಿಸ್ತಾರೆ? ಇವಾಗ ಯಾರಿಗೂ ಚಾನ್ಸ್ ಕೊಡಬೇಡ್ರಿ. ಹಲ್ಲೆಲೂಯಾ. ಅವರು ನಿನ್ನ ತಪ್ಪುಗಳನ್ನ, ಪಾಪ, ಹೊರಗಿನ ಕಾರ್ಯಗಳನ್ನು ಕುರಿತು ಏನು ಮಾಡ್ಬೋದು? ನೀನು ಸರಿ ಇಲ್ಲ ಅಂತ ಹೇಳ್ಬೋದು, ಆದರೆ ನೀನು ಒಳಗಡೆ ಏನಾಗಿದ್ಯಾ? ಸರಿಯಾಗಿದೆ, ನೀನು ಪರಿಶುದ್ಧನಾಗಿದ್ಯಾ. ಬೈಬಲ್ ಹೇಳ್ತಿದೆ, ತಪ್ಪುರಿಸೋರು ಯಾರು? ದೇವರೇ. ಏನಂತೆ? ದೇವರೇ ನಮ್ಮನ್ನು ನೀತಿವಂತರೆಂದು ಏನಾಗಿದ್ದಾನೆ? ನಿರ್ಣಯಿಸೋಣ, ಡಿಕ್ಲೇರ್ ಮಾಡಿದ್ದಾನೆ. ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾನೆ. ಮದುವೆ ಆದಮೇಲೆ ಏನು ಕೊಡ್ತೀವಿ? ಸರ್ಟಿಫಿಕೇಟ್ ಕೊಡ್ತಾರೆ. ಪಾಸ್ ಆದಮೇಲೆ ಏನು ಮಾಡ್ತಾರೆ? TC ಕೊಡ್ತಾರೆ. ಅದೇ ಥರ ನಿನಗೇನು TC ದೇವ್ರು ಕೊಟ್ಟಿದ್ದಾನೆ? ಯು ಆರ್ ಪಾಪದಿಂದ ಎಲ್ಲಿಗೆ? ನೀತಿವಂತನಿಗೆ ಏನಾಗಿದೆ? ಟ್ರಾನ್ಸ್ಫರ್ ಆಗಿದೆಯಾ? TC ಬದಲಾಯಿಸೋಕ್ಕಾಗುತ್ತಾ? ಪಾಸ್ ಆಗಿರೋ TCನ ಫೇಲ್ ಅಂತ ಬದಲಾಯಿಸೋಕ್ಕಾಗುತ್ತಾ? ಹೇಳ್ರಿ, ಆಗಲ್ಲ. ಹಾಗಾದರೆ ನೀನು ಪಾಪದಿಂದ ನೀತಿಗೆ ಏನಾಗಿದೆಯಾ? ಪಾಸ್ ಆಗಿದೆಯಾ? TC ಯಾರು ಕೊಟ್ಟಿರೋದು? ಪರಲೋಕ ದೇವರು ಕೊಟ್ಟಿದ್ದಾರೆ. ಹಾಗಾದರೆ ದೇವರೇ ನಿನಗೆ TC ಕೊಟ್ಟಿದ್ದಾನೆ. ಪಾಪಿ ಅಲ್ಲ, ನಿನ್ನ ನೀತಿವಂತನೊಂದಾಗಿ. ಹಾಗಾದರೆ ನಿನ್ನನ್ನು ಯಾರು ಅಪರಾಧಿಗಳೆಂದು ನಿರ್ಣಯಿಸುವರು? ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ. ಓಕೆ, ಪ್ರೈಸ್ ಅಲ್ಲ. ಸೊ ನಾವು ಎರಡನೇದಾಗಿ ನೋಡಿದ್ವಿ, ಎಫೆಸರ ಪತ್ರಿಕೆಯಲ್ಲಿ ಮೊದಲಾಗಿ ಪರಲೋಕದ ಸಕಲ ಆಶೀರ್ವಾದಗಳು ಏನು ಮಾಡಿದ್ದಾನೆ ದೇವರು ನಮಗೆ ಕೊಟ್ಟಿದ್ದಾರೆ. ಎರಡನೇದಾಗಿ ನಮಗೇನು ಕೊಟ್ಟಿದ್ದಾನೆ ದೇವರು? ಇವಾಗ ಜಗದುತ್ಪತ್ತಿ ಮುಂಚಿತ ನಾವೆಲ್ಲರೂ ಏನಾಗಿದ್ದೀವಿ? ಆರಿಸಿಕೊಳ್ಳಲ್ಪಟ್ಟವರು ಮಾತ್ರ ಅಲ್ಲ, ಪರಿಶುದ್ಧರು, ದೋಷ ಇಲ್ಲ. ನಾವೆಲ್ಲರೂ ಏನಾಗಿದ್ದೀವಿ? ದೇವರು ನಮಗಾಗಿ ಬರುವಾಗ ಪರಿಶುದ್ಧರು, ದೋಷ ಇಲ್ಲದ, ಕಳಂಕ ಇಲ್ಲದಂಥ ಸಭೆಗಾಗಿ ಆತನು ಬರುವನಾಗಿದೆ. ನೀನೇನಾಗಿದ್ದೀಯಾ? ಕಳಂಕವು ಸುಕ್ಕು ಇಲ್ಲದಂಥ ನಿರ್ದೋಷವುಳ್ಳಂಥ ಸಭೆಯನಾಗಿ ದೇವರು ನಿನ್ನೆದುರಿಗೆ ಆತನಿಗೆ ನಿಲ್ಲಿಸಲಿಕ್ಕಾಗಿ ವಾಕ್ಯದ ಮೂಲಕವಾಗಿ ನಿನ್ನನ್ನು ದೇವರು ಏನು ಮಾಡಿದ್ದಾನೆ? ಶುದ್ಧ ಮಾಡಿದ್ದಾನೆ. ಇನ್ನೊಂದು ವಚನ ಓದಿಕೊಳ್ಳೋಣ. ಇಬ್ರಿಯರಿಗೆ 10:10 ಓದಿಕೊಳ್ಳೋಣ. 10:10 ಇಬ್ರಿಯರಿಗೆ. ಪ್ರೈಸ್ ಅಲ್ಲ. ಎಲ್ಲರೂ ಕೇಳ್ರಿ, ಏನಾದೆವು ನಾವು? ಅದರ ಅರ್ಥ ಏನು? ಆಗುತ್ತೇವಾ? ಆಗಿದ್ದೇವಾ? ಭವಿಷ್ಯತ್ ಕಾಲದ, ಗಾತ ಕಾಲದ ಹೇಳ್ತಾ ಇದ್ದಾರಾ? ಆದೆವು. ಯಾವಾಗ? ಜಗದುತ್ಪತ್ತಿಗೆ ಮುಂಚಿತವಾಗಿ. ಭೂತಕಾಲ ಅಲ್ಲ, ಗಾತಕಾಲ, ದ ಪಾಸ್ಟ್. ಪ್ರೈಸ್ ಅಲ್ಲ. ಏನಾಗಿದೆ ನಾವು? ಶುದ್ಧರಾದೆವು. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ನಾವು ನೋಡುತ್ತೇವೆ ಹೇಗೆ ನಾವು ಶುದ್ಧರಾದೆವು. ಹೊಸ ಒಡಂಬಡಿಕೆಯಲ್ಲಿ ಶುದ್ಧರಾಗಲಿಕ್ಕೆ ಏನಾರು ಇದೆಯಾ? ದೇವ್ರು ಹಿಂಗೆ ಹೇಳಿ, ಹಿಂಗೆ ಮಾಡು, ಹಂಗೆ ಮಾಡು ಅಂತ ಹೇಳಿದಾನೆ? ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೀವು ಶುದ್ಧರಾಗಬೇಕಾದ್ರೆ ಕೋಳಿ ತೊಗೊಂಬ, ಪಾರಿವಾಳ ತೊಗೊಂಬ, ಗೌಜಲಿಕ್ಕಿ ತೊಗೊಂಡ್ಬಾ, ಆಮೇಲೆ ಗೋಣಿ ತಾಟು ಒದ್ದಕ್ಕೋ, ಆಮೇಲೆ ಬೂದಿನ ಹಾಕೋ, ಉಪವಾಸ ತಗೋ, ಗೋಳಾಡು, ಹಾಗೆ ನೀನು ಶುದ್ಧನಾಗ್ತೀಯ. ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳಿದಾನೆ? ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ದೇವರ ಚಿತ್ತವನ್ನು ಏನು ಮಾಡಿದ್ದಾನೆ? ನೆರವೇರಿಸಿದ್ದಾನೆ. ಏನು ನೆರವೇರಿಸಿದ್ದಾನೆ? ನಮ್ಮ ಪರವಾಗಿ ನಾವು ಶುದ್ಧರಾಗಲಿಕ್ಕಾಗಿ ಕ್ರಿಸ್ತನು ನೆರವೇರಿಸಿದ್ರಿಂದ ನಾವೆಲ್ಲರೂ ಇವತ್ತೇನಾಗಿದ್ದೀವಿ? ಶುದ್ಧರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ಹೇಳ್ತಾನೆ ಇರ್ರಿ,
ನಾನು ಪರಿಶುದ್ಧನು, ನಾನು ದೋಷ ಇಲ್ಲದವನು, ನಾನು ಯಾವ ಕಳಂಕ ಇಲ್ಲದವನು, ನಿರ್ದೋಷಿ ಉಳ್ಳವನು. ಇದನ್ನು ಹೇಳ್ತಾ 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 ನಿಮ್ಮ ಮನಸ್ಸು ನೂತನ ಆಗುತ್ತೆ, ನಿಮ್ಮ ಮೈಂಡ್ ರಿನ್ಯೂ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಮೈಂಡ್ ಏನಾಗುತ್ತೆ ಅಂದರೆ ನಾನು ಇನ್ನೂ ದೋಷಿ, ನಾನು ಪಾಪಿ, ನಾನು ಸರಿ ಇಲ್ಲ ಎಂಬುದನ್ನೇ ಇದುವರೆಗೂ ಸುಳ್ಳನ್ನು ಕೇಳಿ 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 ಅದರಲ್ಲೇ ನಾವು ಮುಳುಗೋಗಿರ್ತೀವಿ. ಇವತ್ತು ಈ ಸತ್ಯವನ್ನು ತಿಳ್ಕೊಳ್ಳುವಾಗ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಸತ್ಯವನ್ನು ತಿಳ್ಕೊಳ್ರಿ, ಬರೀ ಸತ್ಯವನ್ನು ಕೇಳಬೇಡ್ರಿ, ಸತ್ಯವನ್ನು ಏನು ಮಾಡ್ರಿ, ತಿಳ್ಕೊಳ್ರಿ. ಪ್ರೈಸ್ ಅಲ್ಲ. ಅನೇಕ ವೇಳೆಯಲ್ಲಿ ಬೈಬಲ್ ನಾವು ಓದ್ತೀವಿ, ತಿಳ್ಕೊಳ್ಳೋಕೆ ಹೋಗೋದಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ತಿಳ್ಕೊಳ್ಳೋರಾಗಿ ಕಾಣಪಡಬೇಕು. ಸೊ ಎರಡನೇದಾಗಿ ಬ್ಲೆಸ್ಸಿಂಗ್ಸ್ ಏನಪ್ಪ ಅಂದರೆ, ಈ ಎಫೆಸರ ಪತ್ರಿಕೆಯಲ್ಲಿ ನಾವು ಪರಿಶುದ್ಧರು, ದೋಷ ಇಲ್ಲದವರು. ಎಲ್ಲರೂ ಹೇಳ್ರಿ, ಪರಿಶುದ್ಧರು, ದೋಷ ಇಲ್ಲ. ಅದಕ್ಕೆ ದೇವರ ಸಮ್ಮುಖದಲ್ಲಿ ಬರುವಾಗ ಭಯದಿಂದ ನಡುಕದಿಂದ ಎದುರ್ಕೊಂಡು ಬರಬೇಕಾಗಿಲ್ಲ. ಆತನ ಕೃಪಾ ಸಿಂಹಾಸನದ ಮುಂದೆ ಹೇಗೆ ಬರೋಣ, ನಾವು ಧೈರ್ಯದಿಂದ ಬರೋಣ. ಹಳೆ ಒಡಂಬಡಿಕೆಯಲ್ಲಿ ಸೀನಾಯಿ ಬೆಟ್ಟದ ಹತ್ರ ಬರುವಾಗ ಜನ ಏನು ಮಾಡ್ತಾ ಇದ್ರು, ನಡುಗ್ತಾ ಇದ್ರು, ಭಯ ಪಡ್ತಾ ಇದ್ರು. ದೇವರೇ ನೀನು ಮಾತಾಡಬೇಡ ಅಂತ ಹೇಳ್ತಾ ಇದ್ರು. ಮೋಶೆ ಹೇಳ್ತಾನೆ, ನೀನು ಒಂದು ಮಾತನಾದರೂ ಆಡಬೇಡ, ನನಗೆ ಭಯ ಆಗುತ್ತೆ, ನಡಕಾಗುತ್ತೆ. ಅಲ್ಲಿ ಯಾರಾದರೂ ಬಂದೆ, ಪ್ರಾಣಿ ಪಶುಗಳು ಪ್ರಾಣಿಶರು ಬಂದರೆ ಅವರುಗಳನ್ನು ಕಲ್ಲಡ್ದು ಸಾಯಿಸಬೇಕಾಗಿದೆ. ಯಾಕೆಂದರೆ ಅವರು ನಿರ್ದೋಷಿಗಳು ಅಥವಾ ಪರಿಶುದ್ಧರಾಗಿ ಇರಲಿಲ್ಲ. ಆದರೆ ಇವತ್ತು ಚಿಯೋನ್ ಪರ್ವತದ ಬಳಿಗೆ ನಾವೆಲ್ಲರೂ ಬಂದಿದ್ದೇವೆ, ಕೃಪಾ ಸಿಂಹಾಸನ ಬಳಿಗೆ ನಾವು ಬಂದಿದ್ದೇವೆ. ಏಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಯೇಸುವಿನ ರಕ್ತದ ಬಳಿಗೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಇನ್ನು ನಾವು ದೂರವಾಗಿರಬೇಕಾಗಿಲ್ಲ, ಹತ್ತಿರದಲ್ಲಿ ಇದ್ದೇವೆ ಎಂಬುದಾಗಿ ಅರ್ಥಕೊಳ್ಳಬೇಕು. ಮೂರನಾಗಿ ನೋಡುತ್ತೇವೆ, ಅದೇ 4ನೇ ವಚನ ಇನ್ನೊಂದು ಸರಿ ನಾವು ಓದ್ಕೊಳ್ಳೋಣವಾ? ಕ್ರಿಸ್ತನಲ್ಲಿ ನಮ್ಮನ್ನು ಏನು ಮಾಡ್ಕೊಂಡು ತಳ್ಳಿಬಿಟ್ನು, ನಿರಾಕರಿಸಿಬಿಟ್ನು, ರಿಜೆಕ್ಟ್ ಮಾಡಿಬಿಟ್ನು. ಇವತ್ತು ನಾವು ಹೆಂಗಿದ್ದೀವಿ ಸೇವೆಯಲ್ಲಿ, ಸಭೆಯಲ್ಲಿ? ನಾನು ರಿಜೆಕ್ಟ್ ಆದವನು, ನಾನು ಯೋಗ್ಯನಲ್ಲದವನು, ಅರ್ಹನಲ್ಲದವನು. ಕರ್ತನ ಮೇಜಿಂದಿಂದಲೇ ನೋಡಬೇಕು, ಅಯ್ಯೋ ದೇವರೇ, ಯಾವುದು ಈ ರೊಟ್ಟಿ ಈ ದಾಂತಗಳಿಗೆ ನಾನು ಯೋಗ್ಯನಲ್ಲ, ಅಯ್ಯೋ ದೇವರೇ ಅಪ್ಪ. ಅವತ್ತೊಂದು ದಿನ ಭಕ್ತಿ ಮಾಡೋದು ನೋಡಬೇಕು, ಅವತ್ತು ಮಾಡೋ ಪ್ರಾರ್ಥನೆ ನೋಡಬೇಕು, ಅವತ್ತು ತಗೊಳ್ಳೋ ಭಕ್ತಿ, ಅವತ್ತು ತಗೊಳ್ಳೋವಂಥ ಅಯ್ಯೋ ಆ ಒಂದು ಗಾಡ್ಲಿನೆಸ್ಸು ಪ್ರತಿದಿನ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವತ್ತು ಮಾಡೋಂಥ ನಾಟಕ ಹೆಂಗಿರುತ್ತೆ ಅಂದರೆ, ಪಾಸ್ಟ್ ನೋಡುವಾಗ ಪರವಾಗಿಲ್ಲ, ವಿಶ್ವಾಸಿ ಭಕ್ತಿಯಿಂದ ತೊಗೊಳ್ತಾ ಇದ್ದಾರೆ, ಕಣ್ಣೀರು ಕೆಲವರು ಅವತ್ತು ನೋಡುವಾಗ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಪ್ರೇರೆ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಾವು ಅನೇಕ ವೇಳೆಗಳಲ್ಲಿ ಮೇಜಿನ ಬಳಿಗೆ ಬರುವಾಗ ರಿಜೆಕ್ಟ್ ಆದವರು ಬರುವ ರೀತಿಯಲ್ಲಿ ಬರ್ತಾ ಇದ್ದೀವಿ. ಅಥವಾ ನಾವು ದೇವರ ಬಳಿಗೆ ಬರುವಾಗೆಲ್ಲ ನಾವೇನೋ ವೇಸ್ಟ್ ಆದಂಥ ಬಾಡಿ, ನಾವು ರಿಜೆಕ್ಟ್ ಆದವರು ಅಥವಾ ಕೇವಲವಾದವರು, ಇದಕ್ಕೆ ಅರ್ಹತೆ ಇಲ್ಲದವರು ಎಂಬುದಾಗಿ ಅನೇಕ ವೇಳೆಗಳಲ್ಲಿ ಸೈತಾನು ನಿನ್ನನ್ನು ಸುಳ್ಳನ್ನು ಹೇಳಿ ನಮ್ಮ ಮನಕಣ್ಣುಗಳನ್ನು ಬ್ರೈಟ್ ಆಗದಂತೆ, ಪ್ರಕಾಶಿಸಲಾರದಂತೆ ನಮ್ಮನ್ನು ಏನು ಮಾಡಿದ್ದಾನೆ, ಮಂಕು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡುತ್ತೇವೆ, ಗಾಡ್ ಹಸ್ ಚೂಸನ್ ಯು. ದೇವರು ನಿನ್ನನ್ನು ಏನು ಮಾಡಿಕೊಂಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ನೀನು ಆರಿಸಿಕೊಳ್ಳಲ್ಪಟ್ಟಂಥ ಪಾತ್ರೆ. ಹಲ್ಲೆಲೂಯಾ. ನೀನು ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ಏನು ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ನಾನು ಆಗಲೇ ಹೇಳಿದೆ, ಹಳೆ ಒಡಂಬಡಿಕೆಯಲ್ಲಿ ಇದ್ದವರೆಲ್ಲ ತಾಯಿನ ಗರ್ಭದಲ್ಲಿದ್ದಾಗ ಆರಿಸ್ಕೊಂಡ್ರು. ಈಗ ನಾವೆಲ್ಲರೂ ಹೇಗೆ ಆರಿಸ್ಕೊಳ್ಳಲ್ಪಟ್ಟಿದ್ದೇವೆ? ಹಾಗಾದರೆ ದೇವರು ನಿನ್ನನ್ನು ತಾನು ಲೋಕವನ್ನು ಎಲ್ಲವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಆತನ ಮನಸ್ಸಿನಲ್ಲಿ ನಾವು ಇದ್ದೆವು, ಆತನ ಯೋಚನೆಯಲ್ಲಿ ನಾವು ಇದ್ದೆವು. ಅದಕ್ಕೆ ನೀನು ಹುಟ್ಟಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ನೀನು ಯೇಸುನ ಅರ್ಥಕೊಂಡಿರ್ಬೋದು, ಆದರೆ ಯೇಸು ಜಗದುತ್ಪತ್ತಿ ಮುಂಚಿತವಾಗಿಯೇ ನೀನು ಆತನಿಗೆ ಬೇಕೆಂಬುದಾಗಿ ಆತನು ನಿನ್ನನ್ನು ಆರಿಸಿಕೊಂಡವನಾಗಿ ಕಾಣಲ್ಪಡ್ತಾನೆ. ಏನಕ್ಕಾಗಿ ಆರಿಸಿಕೊಂಡ? ನೀವು ಹೋಗಿ ಏನು ಕೊಡೋರಾಗಿರಬೇಕಂತೇಳಿ, ಫಲ ಕೊಡೋರಾಗಿರಬೇಕೆಂತಲೂ, ಕೊಡುವ ಫಲ ಏನಾಗಿರಬೇಕು, ನಿಲ್ಲುವಂಥದ್ದಾಗಿರಬೇಕು ಎಂಬುದಾಗಿ ಆ ಯೋಹಾನ ಬರೆದ ಸುವಾರ್ತೆಯನ್ನು ತೆಗೆದುಕೊಳ್ಬೇಡ್ರಿ. 15ನೇ ಅಧ್ಯಾಯ 16ನೇ ವಚನ ನೋಡ್ತೇವೆ. ನೀವೇನು ಕೊಡಬೇಕು? ಫಲ ಕೊಡುವರಾಗಿರಬೇಕು. ಯಾವ ವಿಷಯದಲ್ಲಿ? ಎಲ್ಲ ವಿಷಯಗಳಲ್ಲಿ ಫಲಭರಿತರಾಗಿರಬೇಕೆಂಬುದಕ್ಕಾಗಿ.
ಕುಟುಂಬದ ವಿಷಯದಲ್ಲಾಗಿರ್ಬೋದು, ಅಥವಾ ಕೆಲಸ ವಿಷಯದಲ್ಲಾಗಿರ್ಬೋದು, ಆಶೀರ್ವಾದ ವಿಷಯದಲ್ಲಾಗಿರ್ಬೋದು, ನೀವು ಫಲ ಕೊಡುವರಾಗಿರಬೇಕೆಂತಲೂ ಫಲವೇನಾಗಿರಬೇಕು? ನಿಲ್ಲುವಂಥದ್ದಾಗಿರ್ಬೇಕು. ಹಂಗಾದ್ರೆ ಅನೇಕ ವೇಳೆಗಳಲ್ಲಿ ದೇವರೇ ಪಾಸ್ಟ್ರೆ ನನಗೆ ಆಶೀರ್ವಾದನೇ ನಿಲ್ತಾ ಇಲ್ಲ, ಕೈ ಸಿಕ್ಕಿದ್ದು ಬಾಯಿಗೆ ಸಿಗ್ತಾ ಇಲ್ಲ, ಹಿಂಗೆ ಬರುತ್ತೆ ಹಿಂಗೆ ಹೋಗ್ಬಿಡುತ್ತೆ, ತೂತಾದ ಜೋಬಲ್ಲಿ ಓದಂಗೆ ಕಾಣುತ್ತೆ, ಏನು ಮಾಡಿದ್ರು ನಿಲ್ತಾ ಇಲ್ಲ, ಆತ್ಮಗಳು ಸಿಗ್ತಾ ಇಲ್ಲ, ಆತ್ಮಗಳು ನಮಗೆ ಬರ್ತಾ ಇಲ್ಲ, ಸೇವೆ ಮಾಡ್ತೀವಿ ರಕ್ಷಣೆ ಹೊಂದ್ತಾ ಇಲ್ಲ, ಸುವಾರ್ತೆ ಹೇಳ್ತಾ ಇದ್ದೀವಿ ರಕ್ಷಣೆ ಹೊಂದ್ತಾ ಇಲ್ಲ, ಏನು ಮಾಡೋದು? ಏನು ಮಾಡಬೇಡ, ಮೊದಲಾಗಿ ನೀನು ಅರ್ಥಕೊಳ್ಳಬೇಕು, ನಾನು ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ನಾನು ಫಲಗಳನ್ನು ಕೊಡುವುದಕ್ಕಾಗಿ, ಫಲವು ಏನಾಗುತ್ತೆ? ನಿಲ್ಲುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಇದನ್ನು ಮಾತ್ರ ನೀನು ಅರಿವಾಗ ನಿನ್ನ ಜೀವಿತ ಏನಾಗಿರುತ್ತೆ? ಫಲಭರಿತವಾದಂಥ ಜೀವಿತವಾಗಿ ಕಾಣಲ್ಪಡುತ್ತದೆ. ಆದ್ದರಿಂದ ಮೂರನೇ ಆಶೀರ್ವಾದ ಏನು ಗೊತ್ತಾ? ನಾವೆಲ್ಲರೂ ಯಾರಿಂದ ಆರಿಸಿಕೊಳ್ಳಲ್ಪಟ್ಟಿದ್ದೇವೆ? ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯ. ನಾಲ್ಕನೇದಾಗಿ ನಾವು ನೋಡ್ತೇವೆ, 5 ಮತ್ತು 6ನೇ ವಚನವನ್ನು ಓದಿಕೊಳ್ಳೋಣ. ಆಮೇನ್. ಇಲ್ಲಿ ನಾವು ನೋಡ್ತೇವೆ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಕ್ರಿಸ್ತನ ಮೂಲಕ ಏನು ಮಾಡಿದಂತೆ? ಯೇಸು ಕ್ರಿಸ್ತನ ಮೂಲಕ ತನ್ನ ಏನಾಗಿ? ಮಕ್ಕಳಾಗಿನ, ಪುತ್ರರನ್ನಾಗಿನ. ಮಕ್ಕಳೆಂದ್ರೆ ಏನು? ಪುತ್ರರಂದ್ರೇನು? ಮಕ್ಕಳೆಂದರೆ ಸಣ್ಣವರು, ಪುತ್ರರಂದರೆ ದೊಡ್ಡವರು. ಸೊ ಹಾಗಾದರೆ ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಬರೀ ಮಕ್ಕಳನಾಗಿ ಮಾತ್ರ ಅಲ್ಲ, ನಮ್ಮನ್ನು ಏನಾಗಿ ದೇವರು ಸ್ವೀಕರಿಸಿಕೊಂಡಿದ್ದಾನೆ ಅಂದರೆ ಪುತ್ರರಾಗಿ ದೇವರು ನಮ್ಮನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾನೆ. ಎಲ್ಲರೂ ಹೇಳ್ರಿ, ದತ್ತು ತೆಗೆದುಕೊಂಡಿದ್ದಾನೆ. ಏನು ಮಾಡಿಕೊಂಡಿದ್ದಾನಂತೆ? ದತ್ತಾಗಿ ತೆಗೆದುಕೊಂಡಿದ್ದಾನೆ. ಸೊ ಯೋಸೇಫನಿಗೆ 2 ಮಕ್ಕಳಿರ್ತಾರೆ. ಆ 2 ಮಕ್ಕಳು ಆತನು ಯಾಕೋಬನ ಬಳಿಗೆ ತಂದಾಗ ಯಾಕೋಬನು ಹೇಳ್ತಾನೆ, ನಿಮ್ಮ 2 ಮಕ್ಕಳನ್ನು ಏನು ಮಾಡ್ರಿ? ನನ್ನ ಮುಂದೆ ಕರ್ಕೊಂಡು ಬನ್ನಿರಿ. ಒಂದು ಬಲಗೈನ ಒಂದು ಮಗು ಮೇಲೆ, ಎಡಗೈನ ಇನ್ನೊಂದು ಮಗು ಮೇಲೆ ಹೇಳ್ತಾನೆ, ಇವರು ನನಗುಂಟಾದ ಸ್ವಾಸ್ಥ್ಯಗಳಲ್ಲಿ ಇವ್ರಿಗೆ ಏನಾಗಿರ್ತದೆ? ಇವರಿಗೆ ಸ್ವಾಸ್ಥ್ಯವಾಗಿರುತ್ತೆ. ಇವರು ನನಗೇನಾಗಿರ್ತಾರೆ? ಮಕ್ಕಳಾಗಿರ್ತಾರೆ. ಯಾರು? ಯಾಕೋಬನು. ಈಗ ಯೋಸೇಫನು ಬಹಳವಾಗಿ ಸಕಲದಲ್ಲಿ ಆಶೀರ್ವಿಸಲ್ಪಟ್ಟವನಾಗಿದ್ದರೂ ಸಹ ಈಗ ಯೋಸೇಫನ ಮಕ್ಕಳು ಯಾರ ಮಕ್ಕಳಾದರು? ಯಾಕೋಬನ ಮಕ್ಕಳಾಗಿ ಕಾಣಪಟ್ಟರು. ಈಗ ಈ ಮಕ್ಕಳಿಗೆ ಡಬಲ್ ಪೋರ್ಷನ್ ಆದ ಬ್ಲೆಸ್ಸಿಂಗ್. ಯಾಕೆಂದರೆ ಇವರು ಅನ್ಯರಾಗಿದ್ದರು, ಈ ಅನ್ಯರಾಗಿದ್ದಾಗಲೂ ಆಶೀರ್ವಿಸಲ್ಪಟ್ಟರಾಗಿದ್ದರು. ಈಗ ವಾಗ್ದಾನಕ್ಕೆ ಬರ್ತಾರೆ. ಯಾಕೋಬನ ಮಕ್ಕಳಾದಾಗ ಇವರೇನಾಗ್ತಾರೆ? ಯಾಕೋಬನಿಗೆ ದತ್ತು ಮಕ್ಕಳಾಗಿ ಇವಾಗ ಯಾಕೋಬ ತಾತ ಅಲ್ಲ, ಈಗ ಯಾಕೋಬನ ಏನಾಗ್ತಾನೆ? ಇವರಿಗೆ ಅಪ್ಪನಾಗಿ ಕಾಣಲ್ಪಡೋನಾಗಿದ್ದಾನೆ. ಅದೇ ಥರ ಕ್ರಿಸ್ತನ ಮೂಲಕವಾಗಿ ನಾವೆಲ್ಲರೂ ರಕ್ಷಣೆಯನ್ನು ಹೊಂದಿದರೂ ಸಹ ಈಗ ತಂದೆಯಾದ ದೇವರು ನಮಗೇನಾಗಿರಬೇಕಾಗಿತ್ತು? ತಾತ ಆಗಬೇಕಾಗಿತ್ತು. ಆದರೆ ಈಗ ತಂದೆಯಾದ ದೇವರು ನಮಗೇನಾಗಿದ್ದಾನೆ? ತಂದೆ ಆಗಿದ್ದಾನೆ. ಹಲ್ಲೆಲೂಯಾ. ನನಗೇನಾಗಿದ್ದಾನೆ? ತಂದೆ ಆಗಿದ್ದಾನೆ. ಜಬ್ಲೋನ್ ಪಾಸ್ಟ್ರು ಸೌಂದರ್ಯ ಪಾಸ್ಟ್ನ ಏನಂತ ಕರೀತಾರೆ? ಅಪ್ಪ ಅಂತ ಕರೀತಾರೆ. ಈಗ ನಮ್ಮ ಜೋಹಾನ್ ಜೇಡನ್ ಏನಂತ ಕರೀತಾರೆ? ತಾತ ಅಂತ ಕರೀತಾರೆ. ಆದರೆ ಈಗ ಯೇಸು ಸ್ವಾಮಿ ನಮ್ಮ ತಂದೆ ಆದರೆ, ಯೇಸುಗೆ ತಂದೆ ಯಾರು? ತಂದೆಯಾದ ದೇವರು ಯೇಸು. ಈಗ ನಾವೇನ ಕರಿಬೇಕಾಗಿತ್ತು ತಂದೆಯಾದ ದೇವರನ್ನ? ಇವತ್ತು ತಾತ ಅಂತ ಕರಿತಾ ಇದ್ದೀವಾ? ಅಪ್ಪ ತಂದೆ ಅಂತ ಕರೀತಾ. ಯಾಕೆ? ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ರಕ್ಷಣೆ ಹೊಂದಿದ್ವಿ. ಕ್ರಿಸ್ತನಿಗೆ ಮಕ್ಕಳಾದಂಥ ನಮ್ಮನ್ನು ಇವಾಗ ತಂದೆಯಾದ ದೇವರು ಮಾಡಿಕೊಂಡ್ರ, ಆತನು ತನ್ನ ಮಗನ ಮೂಲಕವಾಗಿ ನಮ್ಮೆಲ್ಲರನ್ನ ಇವಾಗ ಏನಾಗಿ ಮಾಡಿದ್ದಾನೆ? ಮೊಮ್ಮಕ್ಕಳಾಗಿ ಅಲ್ಲ, ನಾವೆಲ್ಲರೂ ತಂದೆಗೆ ಏನಾಗಿದ್ದೀವಿ? ಪುತ್ರರು ಪುತ್ರಿಗಳಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನಾವು 4ನೇ ಆಶೀರ್ವಾದ ಏನು ಗೊತ್ತಾ? ಇಲ್ಲಿ ನೋಡಬೇಕಾದ್ರೆ ದತ್ತು ಪುತ್ರರಾಗಿ ದೇವರು ಅಡಾಪ್ಟೇಷನ್ ಅಂದರೆ ದತ್ತುವಾಗಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಆತನು ಆರಿಸಿಕೊಂಡವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಗಲಾತ್ಯದವರಿಗೆ ನಾವು 4ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಇನ್ನು ನೀವು ದಾಸರಲ್ಲ, ಮಗನಾಗಿದ್ದಿ. ಮಗನಂದ ಮೇಲೆ ದೇವರ ಮೂಲಕ
ಬಾಧ್ಯನೂ ಆಗಿದ್ದಿ. ಹಲ್ಲೆಲೂಯ. ಈಗ ಇನ್ನು ನಾವು ದೇವರಿಗೆ ನಾವು ಯಾರಲ್ಲ? ದಾಸರು, ಗುಲಾಮರು, ಆಳುಗಳು ಅಲ್ಲ, ಪ್ರಜೆಗಳು ಅಲ್ಲ. ಆಳು, ಪ್ರಜೆ, ದಾಸರು ಮನೆಯಿಂದ ಹೊರಗಡೆ ನಿಂತ್ಕೊಂಡಿರ್ತಾರೆ. ಮಗನು ಎಲ್ಲಿದ್ದಾನೆ? ಒಳಗಡೆ ಇರ್ತಾನೆ. ಅದೇ ಥರ ರಕ್ಷಣೆ ಹೊಂದದೇ ಇದ್ದಾಗ ಅಥವಾ ಯಹೂದ್ಯರು, ಇಸ್ರಾಯೇಲರು ಅವ್ರು ಏನಾಗಿದ್ದರು? ದಾಸರು, ಆಳುಗಳಾಗಿ ಇದ್ದರು. ಆದರೆ ಇವತ್ತು ನಾವೆಲ್ಲರೂ ಏನಾಗಿದ್ದೀವಿ? ಮಗನಾಗುವ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ರ ದೇವರ ಮೂಲಕ ನಾವೆಲ್ಲರೂ ಆತನಿಗುಂಟಾದ ಸಕಲ ಆಶೀರ್ವಾದಗಳಿಗೆ, ಅಧಿಕಾರಗಳಿಗೆ, ಆತನಿಗುಂಟಾಗಿರುವಂಥ ಎಲ್ಲ ಸ್ವಾಸ್ಥ್ಯಕ್ಕೂ ನಾವೆಲ್ಲರೂ ಏನಾಗಿದ್ದೇವೆ? ಇನ್ಹೆರಿಟೆಡ್ ಆಗಿದ್ದೇವೆ. ಅಂದರೆ ನಾವೇನಾಗಿದ್ದೇವೆ? ಬಾಧ್ಯರಾಗಿದ್ದೇವೆ. ನಾವೇ ಆತನ ಆಸ್ತಿಗೆಲ್ಲ ಏನಾಗಿದ್ದೀವಿ? ಬಾಧ್ಯರು. ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಹೋಗಕ್ಕೆ ಚಾನ್ಸ್ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಯಾಕೋಬನು ಪ್ರಾರ್ಥನೆ, ದೇವರೇ ನನ್ನನ್ನು ಆಶೀರ್ವದಿಸೋ ತನಕ ಬಿಡದೇ ಇಲ್ಲ ಎಂಬುದಾಗಿ. ಈಗ ನಾವು ಮಾಡಬೇಕಾಗಿರೋದು, ನಾನು ಮತ್ತೊಬ್ಬರನ್ನ ಆಶೀರ್ವದಿಸೋ ತನಕ ಸುಮ್ಮನೆ ಇರುವುದಿಲ್ಲ. ನಾನು ಆಶೀರ್ವಾದವನ್ನು ಅನುಭವಿಸೋ ತನಕ ನಾನು ಸುಮ್ಮನೆ ಇರುವುದಿಲ್ಲ. ಹಲ್ಲೆಲೂಯಾ. ನಾನು ಆಶೀರ್ವಾದನಿಗೆ ಬಿಡದೇ ಇಲ್ಲ ದೇವರಂತ ಅಲ್ಲ ಕೇಳೋದು, ನಾನು ಆಶೀರ್ವಾದನ ಅನುಭವಿಸೋ ತನಕ ಸುಮ್ಮನೆ ಇರುವುದಿಲ್ಲ. ಮತ್ತೊಬ್ಬರಿಗೆ ನಾನು ಆಶೀರ್ವಾದವಾಗಿರುವ ತನಕ ನಾನು ಸುಮ್ಮನೆ ಇರುವುದಿಲ್ಲ. ನಾನು ಮತ್ತೊಬ್ಬರಿಗೆ ಆಶೀರ್ವಾದವನ್ನು ಮಾಡ್ತಾನೆ ಇರ್ತೇನೆ, ನಾನು ಆಶೀರ್ವಾದವಾಗಿರ್ತೇನೆ ಎಂಬುದಾಗಿ ನಾವು ಆ ಬಾಧ್ಯತೆಯನ್ನು ಕುರಿತು ಅರಿಯತಕ್ಕ ಅರಿವು. ಅದಕ್ಕೆ ನಾನು ಹೇಳೋದು, ಫ್ಯಾಮಿಲಿ ಬ್ಲೆಸ್ಸಿಂಗ್ ಮೀಟಿಂಗ್ಗೆ ನಾವು ಬರೋದು ಬ್ಲೆಸ್ಸಿಂಗ್ ಹೊಂದ್ಕೊಳ್ಳೋಕ್ಕಾಗಲ್ಲ. ನಾವು ಯಾವ ಬ್ಲೆಸ್ಸಿಂಗ್ ಎಲ್ಲ ಹೊಂದಿದ್ದೇವೋ ಅದನ್ನು ಅರಿತುಕೊಳ್ಳಲಿಕ್ಕಾಗಿ ಬರುತ್ತಿದ್ದೇವೆ. ಆರಾಧನೆಗೆ, ಸಭೆಗೆ ಬರೋದು ಆಶೀರ್ವಾದ ಹೊಂದಿಕೊಳ್ಳೋದಕ್ಕಾಗಲ್ಲ, ಆಶೀರ್ವದಿಸಲ್ಪಟ್ಟುದನ್ನು ನಾವು ಕಲೀಲಿಕ್ಕಾಗಿ ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಸೊ ಈ ಅರಿವು, ಈ ತಿಳುವಳಿಕೆ ಇದ್ದಾಗ ಇನ್ನು ನಾನು ಭಿಕ್ಷಕನಾಗಿ, ಇನ್ನು ನಾನು ಆಳಾಗಿ, ಇನ್ನು ನಾನು ಗುಲಾಮನಾಗಿ ನಡೆಯದೆ ನನ್ನ ಮಾತು, ನನ್ನ ನಡತೆ, ನನ್ನ ವ್ಯವಹಾರ, ನನ್ನ ಯೋಚನೆ ಹೇಗಿರ್ತಂದರೆ, ಇನ್ನು ಕ್ರಿಸ್ತನು ಹೇಗೆ ಈ ಲೋಕದಲ್ಲಿ ಆತನು ನಡ್ಕೊಂಡನೋ ಹಾಗೆಯೇ ನಾನು ಸಹ ಏನು ಮಾಡ್ತೇನೆ? ನಡೆದುಕೊಳ್ಳುವನಾಗಿರ್ತೇನೆ. ಹೇಗೆ ನಮ್ಮ ಬಿಷಪ್ ಅವರು ಇಲ್ಲಿ ಆರಾಧನೆ ನಡೆಸಿ ವಾಕ್ಯಗಳನ್ನು ಕೊಡ್ತಾರೆ, ಅದೇ ಸಮಯ ಅವರು ಇಲ್ಲದಿದ್ದಾಗ ಅದೇ ಪ್ರಕಾರ ಅದಕ್ಕಿಂತಲೂ ಜೋರಾಗಿ ನಮ್ಮ ರೆವರೆಂಡ್ ಜಬುಲೋನು ಬರುವಾಗ ಏನು ಮಾಡ್ತಾರೆ? ಅದೇ ಸ್ಥಾನದಲ್ಲಿ, ಅದೇ ವಾಯ್ಸಲ್ಲಿ, ಅದೇ ಅಧಿಕಾರದಲ್ಲಿ, ಅದೇ ಪ್ರೀತಿಯಲ್ಲಿ, ಅದೇ ಕರುಣೆಯಲ್ಲಿ, ಅದೇ ದಯೆಯಲ್ಲಿ ಹೇಗೆ ಸೇವೆ ಮಾಡುತ್ತಾರೋ. ಯಾಕೆ? ಪುತ್ರರಾಗಿರೋದ್ರಿಂದ ತಂದೆಯ ಜವಾಬ್ದಾರಿ ಅವರ ಮೇಲೆ ಬೀಳಲ್ಪಟ್ಟಿದೆ. ಅದರಿಂದ ಏನೇ ಮಾಡ್ತಾರೆ? ಆ ಸೇವೆಯನ್ನು ಮಾಡುವರಾಗಿರ್ತಾರೆ. ಹಾಗೆಯೇ ನಾವು ಕ್ರಿಸ್ತನ ಮಕ್ಕಳಾಗಿರೋದ್ರಿಂದ ನಾವು ಬೀದಿಯಲ್ಲಿ ನಡೆಯುವಾಗ, ಶತ್ರುಗಳನ್ನು ಕಾಣುವಾಗ, ಸಮಸ್ಯೆಗಳನ್ನು ನೋಡುವಾಗ, ಹೋರಾಟಗಳನ್ನು ನೋಡುವಾಗ ಹೇಗೆ ನಡ್ಕೊಳ್ಬೇಕು? ನಾವು ಆಳುಗಳ ಥರ ಅಲ್ಲ. ನಾನು ಕ್ರಿಸ್ತನ ದಾಸನಲ್ಲ, ಕ್ರಿಸ್ತನ ಆಳು ಅಲ್ಲ, ನಾನು ದೇವರ ಮಗನಾಗಿದ್ದೇನೆ. ಆತನ ಆಶೀರ್ವಾದಕ್ಕೆ ನಾನು ಬಾಧ್ಯನಾಗಿದ್ದೇನೆ. ನೀನು ನನ್ನನ್ನು ಏನು ಮಾಡೋಕ್ಕಾಗಲ್ಲ, ನೀ ನನ್ನನ್ನು ಗೆಲ್ಲಕ್ಕಾಗಲ್ಲ. ಯಾಕೆಂದರೆ ನಾನು ಕ್ರಿಸ್ತನ ಮಗನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಬಂದರೆ, ಯಾರು ನೀನು? ಏನಕ್ಕೆ ಬಂದಿದ್ಯಾ? ಏನು ಬೇಕು ನಿನಗೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಒಂದು ವೇಳೆ ಆರಾಧನೆ ಜಬಲವನ್ನು ನಡೆಸುವಾಗ ದೆವ್ವನು, ಸೈತಾನ ಬಂದ್ಬಿಡ್ತು, ಅಯ್ಯೋ ಬಂದು ಓಡೋಗ್ತಾರ? ಇಲ್ಲ. ಯೇಸು ನಾಮದಲ್ಲಿ ಸೈತಾನೆ ಹೋಗ್ ಅಂತ ಹೇಳುವಾಗ ಏನಾಗುತ್ತೆ? ಯಾಕೆ? ಅಧಿಕಾರ. ದೇವರ ಅಧಿಕಾರ ಬೇರೆ, ತಂದೆಯ ಅಧಿಕಾರ ಮಗನಾಗಿರೋದನ್ನ ದೊರಕಿದ್ರಿಂದ ಅವರು ಬೇರೆ ಯಾರೋ ಪಾಸ್ಟರ್ನ ಕರೆಯೋಕ್ಕೆ ಹೋಗಲ್ಲ. ಅಲ್ಲ ಅಪ್ಪಾಜಿಗೆ ಫೋನ್ ಮಾಡಿಬಿಟ್ಟು, ಅಡೇ ಇಲ್ಲಿ ದೆವ್ವ ಬಂದೈತೆ ಬಾ ಅಂತ ಕರೆಯೋಕ್ಕೆ ಹೋಗಲ್ಲ. ದೇವರು ಏನು ಮಾಡ್ತಾರೆ? ಅಧಿಕಾರದಲ್ಲೂ. ಹಾಗೆಯೇ ನೀವು ದೇವರ ಮಕ್ಕಳಾಗಿದ್ದೀರಿ. ಸಮಸ್ಯೆಗಳನ್ನು ನೋಡುವಾಗ, ಹೋರಾಟಗಳನ್ನು ನೋಡುವಾಗ, ನಾನು ದೇವರ ಮಗನು ಅಂತ ಹೇಳ್ಕೊಳ್ಳೋದು ಆಡಾಡೋದ್ರಿಂದ ಅಲ್ಲ, ಕೈ ಚಪ್ಪಾಳೆ ತಟ್ಟೋದ್ರಿಂದಲ್ಲ. ನೀನು ದೇವರ ಮಗನು ಎಂಬುದಾಗಿ ನೀನು ಅಧಿಕಾರವನ್ನು ಏನು ಮಾಡಬೇಕು? ಉಪಯೋಗಿಸುವರಾಗಿರ್ಬೇಕು. ಒಂದು ವೇಳೆ ಜಬಲೋನು ಫೋನ್ ಮಾಡಿ, ಅಪ್ಪ ಇಲ್ಲಿ ಯಾರಿಗೋ ದೆವ್ವ ಬಂದೈತೆ, ತಲೆ ಎಲ್ಲ ಬಿಚ್ಕೊಂಡು ಆಡ್ತೈತೆ ಅಂತ ಹೇಳುವಾಗ ಅವ್ರು ಏನು ಹೇಳ್ತಾರೆ? ಬರ್ತೀನಿ ತಡಿ ಅಂತ ಹೇಳ್ತಾರ? ಏನು ಮಾಡ್ತಾ ಹೇಳ್ತಾರೆ? ಪ್ರಾರ್ಥನೆ ಮಾಡು, ಓಡಿಸಪ್ಪ, ಪ್ರಾರ್ಥನೆ ಮಾಡು, ಓಡಿಸು, ನಾನೆಲ್ಲಿ ಬರೋಕ್ಕಾಗ, ನೀನೇ ಓಡಿಸು ಅಂತ ಹೇಳ್ತಾರ? ಹೇಳಲ್ವಾ? ಇಲ್ಲ ಡ್ಯಾಡಿ ಬಾ. ಏನಪ್ಪ ನೀನು ಸೇವೆ ಮಾಡ್ತೀಯ, ಏನು ಬೈಬಲ್ ಕಲ್ತಿದ್ಯಪ್ಪ ಹೇಳ್ತಾರ? ಹೇಳಲ್ವಾ? ಅಂದ್ರೆ ಅರ್ಥ ಏನು? ಯು ಹ್ಯಾವ್ ಎ ಅಥಾರಿಟಿ, ನಿನಗೆ ಅಧಿಕಾರ ಇದೆ, ನೀನು ಮಾಡು. ನಿನಗೆ ಅದೇ ಥರ ಸಮಸ್ಯೆಗಳು ಬಂದಾಗ ಅಪ್ಪ, ಹೋರಾಟ ಬಂದಾಗ ಅಪ್ಪ, ಪ್ರೈಸ್ ಅಲ್ಲ, ಅಯ್ಯೋ ಅಪ್ಪ ಅಮ್ಮ ಇದೇ ಭಿಕ್ಷೆ ಬೇಡ್ಕೊಂಡಿರ್ಬೇಡ.
ದೇವರು ಹೇಳ್ತಾರೆ, ನೀನು ಮಗನಾಗಿದೀಯಾ, ಮಗನಂದ ಮೇಲೆ ನನ್ನ ಎಲ್ಲ ಆಶೀರ್ವಾದಗಳಿಗೂ ಅಧಿಕಾರಿಗಳು ನೀನಾಗಿದ್ಯಾ, ಬಾಧ್ಯನಾಗಿದ್ಯಾ, ರೂಲ್. ಪ್ರೈಸ್ ದಿ ಲಾರ್ಡ್. ನೀನಾಗಿದ್ಯಾ, ರೂಲ್ ಮಾಡಿದ್ಯಾ, ಬಾಧ್ಯರಾಗಿ. ಯಾವ ಬಾಧ್ಯರು? ಮಕ್ಕಳಾಗುವ ಬಾಧ್ಯ. ಪ್ರೈಸ್ ದಿ ಲಾರ್ಡ್. ಎಷ್ಟು ಕಾರ್ಯ ನೋಡಿದ್ವಿ ನಾವು? 3 ಕಾರ್ಯಗಳನ್ನು ನೋಡಿದ್ವಾ? 4 ಕಾರ್ಯ ನೋಡಿದ್ವಾ? 4 ವಿಷಯಗಳನ್ನು ನೋಡಿದ್ವಿ. ಒಂದ್ಸರಿ ನೋಡ್ಕೊಂಡ್ಬಿಡೋಣ 4ನ. ಮೊದಲನೇದಾಗಿ ಏನಾಗಿದ್ದೀವಿ? ದೇವರು ಪರಲೋಕದ ಸಕಲ ಆಶೀರ್ವಾದಗಳಿಂದ ದೇವರು ಏನು ಮಾಡಿದ? ನಮ್ಮನ್ನ ಆಶೀರ್ವದಿಸಿದ್ದಾನೆ. ಎರಡನೇದಾಗಿ ಏನ್ ಮಾಡಿದ್ದಾರೆ? ದೇವರು ನಮ್ಮನ್ನ ಪರಿಶುದ್ಧರು, ದೋಷ ಇಲ್ಲದವರು. ವೆರಿ ಗುಡ್. ಪ್ರೈಸ್ ದಿ ಲಾರ್ಡ್. ಮೂರನೇದು, ನಾವೆಲ್ಲರೂ ಏನಾಗಿದ್ದೀವಿ? ಚೂಸನ್, ಆರಿಸಿಕೊಳ್ಳಲ್ಪಟ್ಟವರಾಗಿದ್ದೀವಿ. 4ನೇದಾಗಿ ಏನಾಗಿದ್ದೀವಿ? ದತ್ತು ಪುತ್ರರಾಗಿದ್ದೇವೆ. ದೇವರ ಮಕ್ಕಳಾಗುವ ಬಾಧ್ಯತೆಯನ್ನ ದೇವರು ನಮಗೆ ಇನ್ನು ಆತನು ಕೊಟ್ಟಿದೆ. ಪ್ರೇರೆ ಎಲ್ಲರೂ ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊಳ್ರಿ. ಎಲ್ಲರೂ ಭಕ್ತರಾಗ್ಬೋದು, ಎಲ್ಲರೂ ಸ್ವಾಮೀಜಿಗಳಾಗ್ಬೋದು, ಎಲ್ಲರೂ ಫಾದರ್ಗಳಾಗ್ಬೋದು, ಎಲ್ಲರೂ ಪಾಸ್ಟರ್ಗಳಾಗ್ಬೋದು, ಬ್ರದರ್ಗಳಾಗ್ಬೋದು, ಸಿಸ್ಟರ್ ಆಗ್ಬೋದು. ಮಕ್ಕಳಾಗೋದು ಮಾತ್ರ ಅದು ಯಾರಿಂದ ಆಗಕ್ಕಾಗಲ್ಲ? ನಮ್ಮಿಂದ, ಬೇರೆಯವರಿಂದ ಆಗ. ಒಂದು ಸ್ವಾಮೀಜಿನ ಮಾಡಬೇಕಾದ್ರೆ ದೊಡ್ಡ ಸ್ವಾಮೀಜಿ ಸಣ್ಣ ಸ್ವಾಮೀಜಿನ ಮಾಡ್ತಾರೆ. ಒಂದು ನಾನು ಪಾಸ್ಟರ್ ಆಗಬೇಕಾದ್ರೆ ದೊಡ್ಡ ಪಾಸ್ಟ್ರು ಸಣ್ಣ ಪಾಸ್ಟ್ರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಭಕ್ತರಾಗಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ನಾವು ನಡ್ಕೊಳ್ಬೇಕು. ಆದರೆ ಮಕ್ಕಳಾಗೋದಕ್ಕೆ ನಾವೇನು ಮಾಡಬೇಕಾಗಿಲ್ಲ, ದೇವರೇ ನಮ್ಮನ್ನು ಏನು ಮಾಡಬೇಕಾಗಿದೆ? ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ನಾವು ಮಾಡಿ ಮಕ್ಕಳಾಗಿಲ್ಲ. ದೀಕ್ಷಾಸ್ಥಾನ ತೆಗೆದುಕೊಂಡಿದ್ರೆ ಮಕ್ಕಳಾಗಿಲ್ಲ. ಹೆಸರು ಬದಲಾಯಿಸಿದ್ರೆ ನಾವು ಮಕ್ಕಳಾಗಲಿಲ್ಲ. ಕ್ರಿಸ್ತನು ನಮ್ಮ ಮೇಲೆ, ಆತನ ಮೇಲೆ ನಾವು ನಂಬಿಕೆ ಇಟ್ಟಿದ್ದರಿಂದ ಆತನು ನಮ್ಮನ್ನು ಏನಾಗಿ ಮಾಡಿದ್ದಾನೆ? ಮಕ್ಕಳಾಗಿ ಸರ್ಟಿಫಿಕೇಟ್ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವೇ ದೇವ್ರ ಮಕ್ಕಳು ಅಂತ ಹೇಳ್ಕೊಂಡಿಲ್ಲ. ದೇವರು ಹೇಳ್ತಾನೆ, ನೀನು ನನ್ನ ಪ್ರಿಯ ಕುಮಾರನು, ನಾನು ನಿಮ್ಮನ್ನು ಏನು ಮಾಡಿದ್ದೇನೆ? ಮೆಚ್ಚಿದ್ದೇನೆ ಎಂಬುದಾಗಿ ತಂದೆಯಾದ ದೇವರು ಹೇಳಿದಾಗೆ ಯೇಸುವಿಗೆ ಉಂಟಾದ ಸಕಲ ಆಶೀರ್ವಾದಗಳು ಇವತ್ತು ನಮಗೂ ಉಂಟಾಗಿದ್ದರಿಂದ ತಂದೆಗೆ ಕ್ರಿಸ್ತನು ಹೇಗೆ ಪ್ರಿಯನು, ಮೆಚ್ಚುಗೆಯಾದ ಮಗನು ಆಗಿದ್ದನೋ, ಇವತ್ತು ನಾವು ಸಹ ತಂದೆಯಾದ ದೇವರಿಗೆ ಏನಾಗಿದ್ದೀವಿ? ಪ್ರಿಯ ಕುಮಾರನು, ಪ್ರಿಯ ಕುಮಾರತಿಯು ಆಗಿದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸೊ ನೀವು ಕೇಳ್ತಾ ಇದ್ದೀರ ವಾಕ್ಯ, ಇನ್ನೂ ಹೇಳ್ಕೊಂಡು ಹೋಗ್ಬೋದು, ಆದರೆ ಸಮಯ ಮುಗೀತಾ ಬಂದಿದೆ. ಇವತ್ತು 4 ಸಂಗತಿಗಳನ್ನು ನಾವು ಕೇಳಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪರಲೋಕದ ತಂದೆ ಆದ ದೇವರೇ ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತೋತ್ರ ಮಾಡೋಣ. ಗ್ಲೋರಿ. ಪರಲೋಕದ ಸಕಲ ಆಶೀರ್ವಾದಗಳಿಂದ ದೇವರೇ ನೀನು ಇನ್ನೂ ದೇವರ ಆಶೀರ್ವದಿಸೋನಲ್ಲ, ಸಕಲ ಆಶೀರ್ವಾದಗಳಿಂದ ಈ ಫ್ಯಾಮಿಲಿ ಬ್ಲೆಸ್ಸಿಂಗ್ ಮೀಟಿಂಗಲ್ಲಿ ದೇವರೇ ನೀನು ಉಂಟು ಮಾಡಿರುವುದನ್ನು ಕಲೀಲಿಕ್ಕಾಗಿ, ಅರಿತುಕೊಳ್ಳಲಿಕ್ಕಾಗಿ, ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಅದೇ ರೀತಿಯಾಗಿ ನಾವು ಇನ್ನು ದೋಷಿಗಳು, ಕರ್ತನೇ ಪಾಪಿಗಳಲ್ಲ, ನಮ್ಮನ್ನು ನಿರ್ದೋಷಿಗಳಾಗಿ ದೇವರ ಕರ್ತನೇ ಪರಿಶುದ್ಧರನ್ನಾಗಿ ನೀನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮೂರನೇದಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. 4ನೇದಾಗಿ ದೇವರ ದತ್ತು ಪುತ್ರನಾಗಿ ದೇವರೇ ಮಗನ ಕರ್ತನಾದ ಯೇಸು ಕ್ರಿಸ್ತನ ಆಶೀರ್ವಾದಗಳಿಗೂ ಪರಲೋಕದ ಆಶೀರ್ವಾದಗಳಿಗೂ ನಮ್ಮನ್ನು ಪಾತ್ರನಾಗಿ ಮಾರ್ಪಡಿಸಿ ದೇವರೇ ನಡೆಸಿಕೊಡುವುದಕ್ಕಾಗಿ ನಿನಗೆ ಮಹಿಮೆ ಘನತೆಯನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಸಭೆಯನ್ನ, ದೇವಜನರನ್ನ ಈ ವಾಕ್ಯಕ್ಕೂ ಸತ್ಯಕ್ಕೂ ಸಂಪೂರ್ಣವಾಗಿ ಸಮರ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ತಂದೆ ಆದ ದೇವರೇ.